Good evening and greetings to all in the name of our beloved Savior Lord Jesus Christ. ಸಾಯಂಕಾಲದ ವಂದನೆಗಳು ಮತ್ತು ನಮ್ಮ ಪ್ರಿಯ ಕರ್ತನಾಗಿರುವ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರನ್ನು ಸಹ ನಾನು ವಂದಿಸುತ್ತೇನೆ. And thank you for the kind invitation to be able to share from God's word this evening and possibly some weeks this month, as part of this Bible study. ಈ ಒಂದು ಸತ್ಯವೇದ ಅಧ್ಯಯನದ ಭಾಗವಾಗಿ ಈ ದಿನ ಸಾಯಂಕಾಲ ಕರ್ತನ ವಾಕ್ಯವನ್ನು ಹಂಚುವ ಹಾಗೆ ಕೊಟ್ಟ ಆಮಂತ್ರಣಕ್ಕಾಗಿ ಮತ್ತು ಕರ್ತನ ಚಿತ್ತ ಇರುವುದಾದ್ರೆ ಈ ತಿಂಗಳಿನ ಕೆಲವು ದಿನಗಳಲ್ಲಿ ನಾವು ಸತ್ಯವೇದವನ್ನು ಅಧ್ಯಯನ ಮಾಡುವ ಆಮಂತ್ರಣವನ್ನು ಕೊಟ್ಟದಕ್ಕಾಗಿ ನಿಮ್ಮೆಲ್ಲರಿಗೂ ಸಹ ನಾನು ವಂದಿಸುತ್ತೇನೆ. Now here it is raining very heavily, so in case there is a power outage, I have tried to also log in from the phone, and we'll just look to the Lord and see how that goes. ನಾವು ಈಗ ಕರ್ತನ ವಾಕ್ಯವನ್ನು ನಾವು ಕೇಳಲಿಕ್ಕೆ ನಾವು ಇದ್ದೇವೆ. ಆ ಸಂದರ್ಭದಲ್ಲಿ ವಿದ್ಯುತ್ ಶಕ್ತಿ ಅದು ಕಡಿತ ಆಗಬಹುದು, ಕಾರಣ ಯಾಕಂದ್ರೆ ಇಲ್ಲಿ ಮಳೆ ಬರುತ್ತಾ ಉಂಟು. ಈ ಕಾರಣದ ದೆಸೆಯಿಂದ ಸ್ವಲ್ಪ ತೊಂದರೆ ಆಗಬಹುದು, ಆದ್ರೂ ಸಹ ನಾವು ಕರ್ತನ ಸಹಾಯವನ್ನು ನಾವು ಕೇಳಿಕೊಳ್ಳುವವರಾಗಿರೋಣ. This evening I would like to turn our attention to the book of Nehemiah. ಈ ಒಂದು ಸಾಯಂಕಾಲದ ಅಧ್ಯಯನಕ್ಕಾಗಿ ನಾವು ನೆಹೆಮೀಯನ ಪುಸ್ತಕಕ್ಕೆ ನಮ್ಮ ಸತ್ಯವೇದಗಳನ್ನು ತಿರುಗಿಸುವವರನ್ನು ಆಗಿರೋಣ. And if the Lord leads over the next few Saturdays, I would like to share from the book of Nehemiah. ಕರ್ತನ ಚಿತ್ತ ಇರುವುದಾದ್ರೆ ಮುಂದಿನ ಕೆಲವು ಶನಿವಾರಗಳಲ್ಲಿ ಸಿಕ್ಕುವ ಅವಕಾಶದಲ್ಲಿ ನೆಹೆಮೀಯನ ಪುಸ್ತಕದಿಂದ ಕೆಲವು ಅಂಶಗಳನ್ನು ಹಂಚುವುದಕ್ಕೆ ನಾನು ಇಷ್ಟವುಳ್ಳವನಾಗಿದ್ದೇನೆ. I'd like to share a few aspects from the book of Nehemiah over these weeks. ಈ ವಾರಗಳಲ್ಲಿ ನಾನು ನೆಹೆಮೀಯ ಪುಸ್ತಕದಿಂದ ಕೆಲವು ಅಂಶಗಳನ್ನು ಹಂಚುವುದಕ್ಕೆ ನಾನು ಇಷ್ಟವುಳ್ಳವನಾಗಿದ್ದೇನೆ. We will look at aspects which relate to everyone, especially if we want to be involved in the service of God. ನಾವು ಕೆಲವು ಅಂಶಗಳನ್ನು ನಾವು ನೋಡ್ಲಿಕ್ಕೆ ನಾವು ಇದ್ದೇವೆ. ವಿಶೇಷವಾಗಿ ಕರ್ತನ ಸೇವೆಯಲ್ಲಿ ನೀವು ನಿಮ್ಮನ್ನೇ ತೊಡಗಿಸಿಕೊಳ್ಳಬೇಕೆಂಬುದಾಗಿ ಮನಸ್ಸು ಆಸಕ್ತಿ ಇರುವುದಾದ್ರೆ ನಿಮಗೆ ಇದು ಅನ್ವಯಿಸುವುದಾಗಿದೆ. We shall spend some time today looking at men that God calls for his work to build. ಕಟ್ಟುವ ಕಾರ್ಯದಲ್ಲಿ ದೇವರು ಆತನು ತನ್ನ ಪ್ರಿಯರನ್ನು ಆತನು ಕರೆಯುವವನು ಆತನು ಆಗಿದ್ದಾನೆ. ಈ ಒಂದು ಪ್ರಸ್ತಾಪದ ಮೇರೆಯಲ್ಲಿ ನಾವು ಮಾತನಾಡಲಿಕ್ಕೆ ನಾವಿದ್ದೇವೆ. And if time permits, maybe in the next few classes we will briefly look at the motive behind building as God would have it, building the wall. ಕರ್ತನು ಆತನು ತಿಳಿಸುವ ಪ್ರಕಾರ ಈ ಒಂದು ಗೋಡೆಯನ್ನು ಕಟ್ಟುವುದರಲ್ಲಿ ಇದರ ಒಂದು ಅಂಶವನ್ನು ತೆಗೆದುಕೊಂಡು ಕರ್ತನ ಸಹಾಯವನ್ನು ನಾವು ಕೇಳುವವರವಾಗಿರೋಣ. ಈ ಒಂದು ವಾಕ್ಯವನ್ನು ಅಧ್ಯಯನ ಮಾಡುವುದರಲ್ಲಿ ಅದನ್ನು ನಾವು ಪರಿಗಣಿಸುವವರಾಗಿರೋಣ. And then we will also look at the mortar, which is the cement and the bricks and the stones, not bricks, the stones and the cement, which comes together in building these gates. ಈ ಒಂದು ಬಾಗಿಲುಗಳನ್ನು ಕಟ್ಟುವುದರಲ್ಲಿ ಬರುವ ಸಾಮಗ್ರಿಗಳು ಎಂತದ್ದು, ಈ ಇಟ್ಟಿಗೆಗಳು ಅಥವಾ ಕಲ್ಲುಗಳು ಅಥವಾ ಸಿಮೆಂಟ್, ಇದರ ಕುರಿತಾಗಿ ಅದೇನು ಎಂಬುದಾಗಿ ನಾವು ನೋಡುತ್ತಾ ನಾವು ಬರೋಣ. And lastly, we will look at some of the misdeeds, the wrong things that the people did. ಮತ್ತು ಆ ಸಂದರ್ಭದಲ್ಲಿ ಜನರು ಮಾಡಿದ ಕೆಲವು ತಪ್ಪಾದ ಸಂಗತಿಗಳನ್ನು, ತಪ್ಪಾದ ಕ್ರಿಯೆಗಳನ್ನು ನಾವು ನೋಡುವವರಾಗಿರೋಣ. Now, although I've given a framework, we might not be able to cover everything in detail. ನಾನು ಇದರ ಕುರಿತಾಗಿರುವ ಒಂದು ನೀಲಿ ನಕ್ಷೆಯನ್ನು ನಾನು ಕೊಟ್ಟರೂ ಸಹ ಎಲ್ಲವನ್ನೂ ಸಹ ನಾವು ವಿವರವಾಗಿ ನಾವು ನೋಡದೆ ನಾವಿರಬಹುದು. But I will give you some pointers so that even if you are not able to study this completely, we will be able to spend time personally reading and understanding this. ನಾವು ಇದನ್ನು ಸಂಪೂರ್ಣವಾಗಿ ನಾವು ಅಧ್ಯಯನ ಮಾಡ್ಲಿಕ್ಕೆ ಆಗದೇ ಇದ್ರೂ ಸಹ ಎಷ್ಟು ಸಾಧ್ಯವೋ ಅದನ್ನು ನಾವು ಓದುತ್ತಾ ಕಲಿಯುತ್ತಾ ನಾವಿರೋಣ. Now, may I request that we turn to the book of Nehemiah and chapter number 1 and reading the first 3 verses of this chapter. Nehemiah chapter number 1, 1, 2 and 3 verses. ನಾವೀಗ ನೆಹೆಮೀಯನ ಪುಸ್ತಕ
ಒಂದನೇ ಅಧ್ಯಾಯ 1, 2 ಮತ್ತು 3ನೇ ವಚನವನ್ನು ನಾವು ಓದಿಕೊಳ್ಳೋಣವಾಗಿರೋಣ. The words of Nehemiah the son of Hakaliah. And it came to pass in the month Chislev in the 20th year, as I was in Shushan the palace, that Hanani, one of my brethren, came, he and certain men of Judah, and I asked them concerning the Jews that had escaped, which were left of the captivity, and concerning Jerusalem. They said unto me, the remnant that are left of the captivity there in the province are in great affliction and reproach. The wall of Jerusalem also is broken down, and the gates thereof are burned with fire. ನೆಹೆಮೀಯನ ಪುಸ್ತಕ 1ನೇ ಅಧ್ಯಾಯ 1, 2 ಮತ್ತು 3ನೇ ವಚನವನ್ನು ನಾವು ಓದಿಕೊಳ್ಳೋಣ. ಹಕಲ್ಯನ ಮಗನಾದ ನೆಹೆಮೀಯನ ಮಾತುಗಳು. 20ನೆಯ ವರುಷದ ಮಾರ್ಗಶೀರ್ಷ ಮಾಸದಲ್ಲಿ ನಾನು ಶೂಷನ್ ಪಟ್ಟಣದ ಅರಮನೆಯಲ್ಲಿದ್ದಾಗ ನನ್ನ ಸಹೋದರರಲ್ಲಿ ಒಬ್ಬನಾದ ಹನಾನಿಯನು ಬೇರೆ ಕೆಲವು ಜನರು ಯಹೂದದಿಂದ ನನ್ನ ಬಳಿಗೆ ಬಂದರು. ಸೆರೆಯವರೊಳಗೆ ತಪ್ಪಿಸಿಕೊಂಡ ಯಹೂದ್ಯರ ಮತ್ತು ಯೆರೂಸಲೇಮಿನ ಸಮಾಚಾರವನ್ನು ನಾನು ಅವರ ಹತ್ತಿರ ವಿಚಾರಿಸುವಲ್ಲಿ ಅವರು ನನಗೆ, ಸೆರೆಯವರೊಳಗೆ ತಪ್ಪಿಸಿಕೊಂಡು ಆ ಸಂಸ್ಥಾನದಲ್ಲಿ ವಾಸಿಸುತ್ತಿರುವವರು ಮಹಾ ಕಷ್ಟದಿಂದ ಒಳಗಾಗಿದ್ದಾರೆ. ಯೆರೂಸಲೇಮಿನ ಪೌಳಿ ಗೋಡೆಯು ಕೆಡವಲ್ಪಟ್ಟಿರುತ್ತದೆ, ಅದರ ಬಾಗಿಲುಗಳು ಬೆಂಕಿಯಿಂದ ಸುಡಲ್ಪಟ್ಟಿರುತ್ತವೆ ಎಂದು ಹೇಳಿದರು. May our good Lord add his rich blessings on what we have read this evening. ನಮ್ಮ ಒಳ್ಳೆಯ ಕರ್ತನು ಈಗ ತಾನೇ ನಾವು ಓದಿದ ವಾಕ್ಯ ಭಾಗದಲ್ಲಿ ತನ್ನ ಆಶೀರ್ವಾದವನ್ನು ಕೂಡಿಸುವನಾತನು ಆಗಿರಲಿ. As a context, as a background to the book of Nehemiah, ಈ ಒಂದು ನೆಹೆಮೀಯ ಪುಸ್ತಕದ ಹಿನ್ನೆಲೆಯ ಕುರಿತಾಗಿ, the context is the rebuilding of the wall of Jerusalem. ನಾವು ನೋಡುವ ಸಂಗತಿಯಿಂದ ಇದರ ಹಿನ್ನೆಲೆಯು ಯೆರೂಸಲೇಮ್ ಆ ಒಂದು ಪಟ್ಟಣದ ಪೌಳಿ ಗೋಡೆಗಳನ್ನು ಕಟ್ಟುವುದರ ಕುರಿತಾಗಿ ನಾವು ಓದುತ್ತೇವೆ. And the 12 gates of Jerusalem. ಮತ್ತು ಈ ಒಂದು ಜೆರುಸಲೇಮ್ ಪಟ್ಟಣದ 12 ಬಾಗಿಲುಗಳು. We read of 10 gates in chapter 3. ನಾವು 3ನೇ ಅಧ್ಯಾಯದಲ್ಲಿ 10 ಬಾಗಿಲುಗಳ ಕುರಿತಾಗಿ ನಾವು ಓದುತ್ತೇವೆ. And then we read of 2 gates in chapter 12 and verse 39. ನಂತರ ನಾವು ನಂತರ 12ನೇ ಅಧ್ಯಾಯದಲ್ಲಿ 32ನೇ ವಚನದಲ್ಲಿ ಇನ್ನು ಉಳಿದ ಬಾಗಿಲುಗಳ ಕುರಿತಾಗಿ ನಾವು ಓದುತ್ತೇವೆ. And if the Lord permits, as we go through the study, we will look at all these 12 gates. ಕರ್ತನು ಆತನ ಸಹಾಯವನ್ನು ಕೊಡುವ ಪ್ರಕಾರ ಮತ್ತು ಆತನ ಚಿತ್ತದ ಮೇರೆಗೆ ನಾವು ಈ 12 ಬಾಗಿಲುಗಳ ಕುರಿತಾಗಿ ನಾವು ಅಧ್ಯಯನ ಮಾಡುವವರಾಗಿರೋಣ. Now, as a background, if you turn with me to 2 Chronicles and the last chapter of 2 Chronicles, chapter 36. ನಾವು 2ನೇ ಪೂರ್ವ ಕಾಲವೃತ್ತಾಂತ ಅದರ ಕಡೆ ಅಧ್ಯಾಯವನ್ನು ನಾವು ನೋಡುವವರಾಗಿರೋಣ. And last chapter, chapter 36 and verse number 19. ಕಡೆ ಅಧ್ಯಾಯ ಅಂದರೆ 36ನೇ ಅಧ್ಯಾಯ 19ನೇ ವಚನವನ್ನು ನಾವು ನೋಡಿಕೊಳ್ಳೋಣ. It talks of the Babylonians. ಅಲ್ಲಿ ಬ್ಯಾಬಿಲೋನ್ ಪ್ರದೇಶದ ಕುರಿತಾಗಿ ಅವರ ಕುರಿತಾಗಿ ನಾವು ನೋಡುವವರಾಗಿದ್ದೇವೆ. They had come to Jerusalem. ಅವರು ಯೆರೂಸಲೇಮ್ ಪಟ್ಟಣಕ್ಕೆ ಅವರು ಬಂದರು. And it says in verse 19, chapter 36, verse 19, and they burnt the house of God and break down the wall of Jerusalem and burned all the palaces thereof with fire and destroyed all the goodly vessels thereof. ನಾವು 2ನೇ ಪೂರ್ವ ಕಾಲ ವೃತ್ತಾಂತ 36ನೇ ಅಧ್ಯಾಯದ 19ನೇ ವಚನ ನಾವು ನೋಡಿಕೊಳ್ಳೋಣ. ಅವನ ಜನರು ಯೆರೂಸಲೇಮಿನ ಪೌಳಿ ಗೋಡೆಗಳನ್ನು ಕೆಡವಿ ಅವರ ಎಲ್ಲಾ ರಾಜ ಮಂದಿರಗಳನ್ನು ದೇವಾಲಯವನ್ನು ಸುಟ್ಟು ಬಿಟ್ಟು ಅಮೂಲ್ಯ ವಸ್ತುಗಳನ್ನು ನಾಶ ಮಾಡಿದರು. Now, this is what happened about 150 years before what we are reading in Nehemiah. ನಾವು ನೆಹೆಮೀಯ ಪುಸ್ತಕದಲ್ಲಿ ನಾವು ಓದಿದ ವಾಕ್ಯ ಭಾಗಕ್ಕೆ ನಾವು ಹೋಲಿಸುವುದಾದರೆ ನಾವು 2ನೇ ಪೂರ್ವ ಕಾಲ ವೃತ್ತಾಂತದಲ್ಲಿ ಓದಿದ ವಚನವು ಇದು ಸುಮಾರು 150 ವರ್ಷಗಳ ಹಿಂದೆ ಅದು ಆಯಿತು. And we read of the fact that after 150 years, God
put it in the heart of a man called Nehemiah to come back to the city of Jerusalem. ಈ 150 ವರ್ಷಗಳು ಆದ ನಂತರ ದೇವರು ಈ ಆಲೋಚನೆಯನ್ನು ಆತನು ಈ ಒಂದು ಯೆರೂಸಲೇಮ್ ಪಟ್ಟಣಕ್ಕೆ ಈತನು ಬರಬೇಕು, ಇಲ್ಲಿ ಆತನು ಆತನ ಕಾರ್ಯವನ್ನು ಮಾಡಬೇಕೆಂಬುದಾಗಿ ದೇವರು ನೆಹೆಮೀಯನನ್ನು ಆತನು ಗುರುತಿಸಿದನು. This man, the governor, he came back. He was the cupbearer of the king. He came back with the idea to rebuild the walls and the gates and repair that of Jerusalem. ಅರಸನ ಒಂದು ಅರಮನೆಯಲ್ಲಿ ಈತನು ಅನ್ನಪಾನಗಳನ್ನು ಅಥವಾ ಪಾನವನ್ನು ಆತನು ಕೊಡುವ ಒಂದು ಸಂಗತಿಯನ್ನು ಆತನು ಮಾಡುವ ಮನುಷ್ಯನು ಆತನು ಆಗಿದ್ದನು. ಈತನು ಈ ಯೆರೂಸಲೇಮ್ ಪಟ್ಟಣದ ಗೋಡೆಗಳನ್ನು ಕಟ್ಟುವುದರ ಒಂದು ಜವಾಬ್ದಾರಿಕೆಯನ್ನು ತೆಗೆದುಕೊಳ್ಳುವ ಹಾಗೆ ಕರ್ತನು ಆತನಿಗೆ ಸಹಾಯ ಕೊಟ್ಟನು. Now I want to talk about the men that God uses to build the walls. ಕಟ್ಟಡವನ್ನು ಅಥವಾ ಗೋಡೆಯನ್ನು ಕಟ್ಟುವುದರಲ್ಲಿ ಕರ್ತನು ಉಪಯೋಗಿಸುವ ಮನುಷ್ಯರ ಕುರಿತಾಗಿ ನಾನು ತಿಳಿಸಲಿಕ್ಕೆ ನಾನು ಮುಂದಾಗುತ್ತೇನೆ. The first aspect I want to talk about is God will use men who have a concern for spiritual things. ಮೊದಲನೇದಾಗಿ ದೇವರು ಆತನು ತನ್ನ ಕಾರ್ಯವನ್ನು ಕಟ್ಟುವುದರಲ್ಲಿ ಆತನು ಆರಿಸಿಕೊಳ್ಳುವ ಒಬ್ಬ ಮನುಷ್ಯನು ಮೊದಲನೇದಾಗಿ ಆತನು ಆತ್ಮೀಕ ವಿಷಯಗಳಲ್ಲಿ ಆತನು ಕಾಳಜಿ ಹೊಂದಿರುವವನು ಆತನು ಆಗಿರಬೇಕು. Now look at verse 2 of chapter 1. ಮೊದಲನೇ ಅಧ್ಯಾಯದ 2ನೇ ವಚನ ನೋಡ್ರಿ. That Hanani, one of my brethren, came, he and certain men of Judah, and I asked them concerning the Jews that had escaped, which were left of the captivity, and concerning Jerusalem. 2ನೇ ವಚನದಲ್ಲಿ ಈ ರೀತಿಯಾಗಿ ನಾವು ಓದುತ್ತೇವೆ, ನನ್ನ ಸಹೋದರರಲ್ಲಿ ಒಬ್ಬನಾದ ಹನನಿಯನು ಬೇರೆ ಕೆಲವು ಜನರು ಯಹೂದ್ಯದಿಂದ ನನ್ನ ಬಳಿಗೆ ಬಂದರು. ಸೆರೆಯವರೊಳಗೆ ತಪ್ಪಿಸಿಕೊಂಡ ಯಹೂದ್ಯರ ಮತ್ತು ಯೆರೂಸಲೇಮಿನ ಸಮಾಚಾರವನ್ನು ನಾನು ಅವರ ಹತ್ತಿರ ವಿಚಾರಿಸುವಲ್ಲಿ. You know, there were many Jews in Babylon at that point in time. ಬ್ಯಾಬಿಲೋನ್ ಪ್ರದೇಶದಲ್ಲಿ ಅನೇಕ ಯಹೂದ್ಯರು ಇದ್ದರು. We don't read of them coming and inquiring or asking. Maybe some of them did. ಅವರು ಬಂದು ಯೋಗಕ್ಷೇಮವನ್ನು ವಿಚಾರಿಸುವ ಸಂಗತಿಯನ್ನು ನಾವು ನೋಡುವುದಿಲ್ಲ. ಅವರು ಒಂದು ವೇಳೆ ಮಾಡಿರಬಹುದು, ಆದರೆ ಅದರ ಕುರಿತಾಗಿ ನಾವು ನೋಡುವುದಿಲ್ಲ. Dear ones, I want to ask you this question, especially some of the young believers, when it comes to spiritual activities, when it comes to your assembly activities, do you show a concern? ನಾನು ಈ ಒಂದು ಸಂದರ್ಭದಲ್ಲಿ ನಾನು ಯಥಾರ್ಥವಾಗಿ ನಾನು ಯೌವನ ವಿಶ್ವಾಸಿಗಳಿಗೆ ನಾನು ಒಂದು ಮಾತನ್ನು ನಾನು ಕೇಳುವನಾಗಿದ್ದೇನೆ. ಸಭೆಯ ವಿಚಾರಗಳಲ್ಲಿ ನೀನು ನಿಜವಾದ ಒಂದು ಕಾಳಜಿಯನ್ನು ನೀನು ಹೊಂದಿದ್ದೀಯೋ? Now let us also turn parallelly to one Psalm 137. 137. ನಾವು ಈಗ ಒಂದು ಕೀರ್ತನೆಯನ್ನು ನಾವು ನೋಡುವವರಾಗಿರೋಣ. 137ನೇ ಕೀರ್ತನೆ. Yes, 137 Psalm. 137ನೇ ಕೀರ್ತನೆ. Look at verse number 1 of 137. 137ನೇ ಕೀರ್ತನೆ 1ನೇ ವಚನ ನೋಡ್ರಿ. It says, by the rivers of Babylon, there we sat down. Yea, we wept when we remembered Zion. ನಾವು ಬಾಬೆಲ್ ದೇಶದ ನದಿಗಳ ಬಳಿಯಲ್ಲಿ ಕೂತುಕೊಂಡು ಚಿಯೋನನನ್ನು ನೆನೆಸಿ ಅತ್ತೆವು. Now the Levitical tradition says, listen to this carefully, the Levitical tradition says that most probably this psalm was written by Nehemiah. ಇದನ್ನ ಗಮನವಿಟ್ಟು ನೀವು ಕೇಳ್ರಿ. ಯಾಜಕದ ಅದರ ಒಂದು ಆಚಾರವನ್ನು ನೀವು ನೋಡುವುದಾದ್ರೆ ನೆಹೆಮೀಯನು ಈ ಒಂದು ಕೀರ್ತನೆಯನ್ನು ಬರೆದಿದ್ದಾನೆ ಎಂಬುದಾಗಿ ಅದು ತಿಳಿಸುವುದಾಗಿದೆ. And maybe he wrote this around 446 BC. ಕ್ರಿಸ್ತ ಪೂರ್ವ ಆತನು 446ನೇ ಇಸ್ವಿಯಲ್ಲಿ ಆತನು ಬರೆದಿರಬಹುದು. I want you to look in this particular psalm at verses 5 and 6. Please drop your eye to verse 5 and verse 6. ಅದೇ ಕೀರ್ತನೆಯ 5 ಮತ್ತು 6ನೇ ವಚನವನ್ನು ದಯಮಾಡಿ ನೋಡ್ರಿ. If I forget thee, O Jerusalem, let my right hand forget her cunning.
5ನೇ ವಚನ, ಯೆರೂಸಲೇಮೇ, ನಾನು ನಿನ್ನನ್ನು ಮರೆತು ಬಿಟ್ಟರೆ ನನ್ನ ಬಲಗೈ ಮರೆತು ಹೋಗಲಿ. Verse 6 says, 6ನೇ if ವಚನ, if I do not remember thee, let my tongue cleave to the roof of my mouth. ಯೆರೂಸಲೇಮೇ, ನಾನು ನಿನ್ನನ್ನು ನೆನೆಸದಿದ್ದರೆ, ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ನಿನ್ನಲ್ಲಿ ಆನಂದಿಸದಿದ್ದರೆ ನನ್ನ ನಾಲಿಗೆಯು ಸೇದಿ ಹೋಗಲಿ. You know, who are the men that God calls for his work? Men who demonstrate a concern for Jerusalem, a concern for the assembly, a concern for spiritual work. ಕರ್ತನು ಆತನು ತನ್ನ ಕಾರ್ಯವನ್ನು ಮಾಡುವುದರಲ್ಲಿ ಆತನು ಯಾರನ್ನು ಆತನು ಮೊದಲೇದಾಗಿ ಆತನು ಆರಿಸುವನಾತನು ಆಗಿದ್ದಾನೆ. ಅಂತ ಮನುಷ್ಯನು ಎಂತವನು ಆತನು ಆಗಿರಬೇಕೆಂಬುದಾಗಿ ನಾವು ನೋಡುವಾಗ, ಕರ್ತನ ಸಂಗತಿಗಳಲ್ಲಿ, ಆತ್ಮೀಯ ಸಂಗತಿಗಳಲ್ಲಿ, ಯೆರೂಸಲೇಮಿನ ಸಂಗತಿಗಳಲ್ಲಿ, ಸಭೆಯ ಸಂಗತಿಗಳಲ್ಲಿ ಆತನು ಕಾಳಜಿ ಹೊಂದಿರುವವನಾತನು ಆಗಿರಬೇಕು. Now we have read, many of us would have read Nehemiah, and we know that he was a cup bearer, a cup bearer. ನಾವು ನೆಹಮಯನ ಕುರಿತಾಗಿ ನಮಗೆ ಗೊತ್ತಿರುವ ಒಂದು ಸಂಗತಿ ಏನಂದ್ರೆ, ಆತನು ಅರಮನೆಯಲ್ಲಿ ಆತನು ಪಾನಪಾತ್ರರ ಕೆಲಸವನ್ನು ಆತನು ಮಾಡುವನಾತನು ಆಗಿದ್ದನು. Now who was a cup bearer? ಒಬ್ಬ ಪಾನಪಾತ್ರನೆಂಬುದಾಗಿ ಹೇಳುವಾಗ ಆತನು ಯಾರು? See, already Artaxerxes the king, there were already, history says that there were attempts on his life. ನಾವು ಚರಿತ್ರೆಯನ್ನು ನಾವು ನೋಡುವುದಾದ್ರೆ, ಈತನ ಮೇಲೆ ಒಂದು on his life, brother, what on his yes life? On his life, assassination attempts. ಆತನನ್ನು ಕೊಲ್ಲುವ ಒಂದು ಕ್ರಿಯೆಗಳನ್ನು ಕೊಲ್ಲುವುದಕ್ಕೆ ಮುಂದಾಗುವ ಒಂದು ಸಂಗತಿ ಇತ್ತು ಎಂಬುದಾಗಿ ನಾವು ನೋಡುತ್ತೇವೆ. In those days, one common way to kill a king was to add poison to the food or the drink of the king. ಆ ಒಂದು ಸಂದರ್ಭದಲ್ಲಿ, ಆ ಕಾಲದಲ್ಲಿ ಒಬ್ಬ ಅರಸನನ್ನು ಕೊಲ್ಲಬೇಕೆಂಬುದಾಗಿ ಅವರಿಗೆ ಮನಸ್ಸಿರುವುದಾದ್ರೆ, ಅವರು ಸೇವಿಸುವ ಆಹಾರದಲ್ಲಿ ಅಥವಾ ಅನ್ನಪಾನಗಳಲ್ಲಿ ಅವರು ವಿಷವನ್ನು ಅವರು ಸೇರಿಸ್ತಾ ಇದ್ದರು. And to be a cup bearer means that person would taste or drink everything that the king is going to eat or drink, such that he would be the tester to make sure that there is no poisoning of the food. ಅಲ್ಲಿ ಅರಮನೆಯಲ್ಲಿ ಆತನು ಅರಸನಿಗೆ ಆತನಿಗೆ ಅಥವಾ ಪಾನವು ಅದು ಹೋಗುವುದಕ್ಕಿಂತ ಮುಂಚೆ ಆತನು ಅದನ್ನು ರುಚಿ ನೋಡಿ ಅದನ್ನು ಪರೀಕ್ಷಿಸಿ ನಂತರ ಅದು ಅರಸನಿಗೆ ಅದು ಹೋಗುತ್ತಾ ಇತ್ತು. Therefore, this was a very important and a trusted work which was given not to anyone, but only to the faithful who would be the cup bearers. ಇದು ತುಂಬಾ ಜವಾಬ್ದಾರಿಕೆ ಇರುವ ಒಂದು ಕೆಲಸ ಆಗಿತ್ತು, ಮತ್ತು ಈ ಒಂದು ಕಾರ್ಯವನ್ನು ಮಾಡುವವನು ಆತನು ನಂಬಿಗಸ್ತಿಕೆಯುಳ್ಳವನು ಆತನು ಆಗಿರಬೇಕಾಗಿತ್ತು. Now, you know, the two parts of the body that a cup bearer would employ in his work are his hands and his tongue. ಆತನು ಈ ಒಬ್ಬ ಮನುಷ್ಯನು ಆತನು ಮಾಡುವ ಕಾರ್ಯದಲ್ಲಿ ಆತನಿಗಿರುವ ಮುಖ್ಯವಾದ 2 ಅಂಶಗಳ ಕುರಿತಾಗಿ ನಾವು ನೋಡುವುದಾದರೆ, ಒಂದು ಆತನ ಒಂದು ಹಸ್ತವು ಅಥವಾ ಕೈಗಳು, ಮತ್ತು ಎರಡನೇದಾಗಿ ಆತನ ನಾಲಿಗೆ. Now look at Psalm 137 verses 5 and 6. ನಾವು 137ನೇ ಕೀರ್ತನೆಯ 5-6ನೇ ವಚನ ನೋಡ್ರಿ. You know, Nehemiah is actually saying that the two members, the two parts of the body that he used in his secular service before the king, he wants to now employ it for the service of God. ಇಲ್ಲಿ ಆತನು 5-6ನೇ ವಚನಗಳಲ್ಲಿ ಆತನು 2 ಆತನ ದೇಹದ ಭಾಗಗಳ ಕುರಿತಾಗಿ ಆತನು ತಿಳಿಸುವನಾತನು ಆಗಿದ್ದಾನೆ. ಈ 2 ಭಾಗಗಳನ್ನು ನಾನು ಕರ್ತನ ಸೇವೆಗೋಸ್ಕರ ನಾನು ಕೊಡುತ್ತೇನೆ, ಒಪ್ಪಿಸಿಕೊಡುತ್ತೇನೆ ಎಂಬುದಾಗಿ ನಿರ್ಧಾರ ಮಾಡುತ್ತಾ ಇದ್ದಾನೆ. Dear ones, am I speaking to some young brother or sister who is pondering this thought of service to God? Brother Segal, sorry, I lost you there. Okay. Are there any young believers, brothers and sisters, who are thinking about service for God? ಯಾರಾದ್ರೂ ಯೌವನ ಸಹೋದರ ಸಹೋದರಿಯರು ಕರ್ತನಿಗೋಸ್ಕರ ನಾನು ಸೇವೆ ಮಾಡುತ್ತೇನೆ ಎಂಬುದಾಗಿರುವ ಒಂದು ಆಸೆ ನಿಮಗೆ ಉಂಟೋ, ಅಥವಾ ಅದರ ಕುರಿತಾಗಿ ನೀವು ಆಲೋಚನೆ ಮಾಡುತ್ತಾ ಇದ್ದೀರೋ? Your hands, your tongue, your wisdom, your intellect, which you use for the world, are you willing to give it to God?
ನೀವು ನಿಮ್ಮ ಒಂದು ಜ್ಞಾನ, ನಿಮ್ಮ ಒಂದು ನಾಲಿಗೆ, ನಿಮ್ಮ ಹಸ್ತಗಳು ನೀವು ಲೋಕದ ಕೆಲಸಕ್ಕಾಗಿ ನೀವು ಉಪಯೋಗಿಸುವ ನೀವು ಆಗಿದ್ದೀರಿ. ಆದ್ರೆ ಆ ಸಂಪನ್ಮೂಲಗಳನ್ನು ನೀವು ಕರ್ತನ ಸೇವೆಗೋಸ್ಕರ ಉಪಯೋಗಿಸುವುದಕ್ಕೆ ನಿಮಗೆ ಮನಸ್ಸಿದೆಯೋ? Please come back to Nehemiah. ನಾವು ಹಿಂದಿರುಗಿ ನೆಹೆಮೀಯನ ಪುಸ್ತಕಕ್ಕೆ ನಾವು ಬರೋಣ. I want us to look at one more verse from chapter 2 of Nehemiah. ನಾವು ನೆಹೆಮೀಯ ಪುಸ್ತಕದ 2ನೇ ಅಧ್ಯಾಯದಿಂದ ಒಂದು ವಚನವನ್ನು ನಾನು ತಿಳಿಸ್ತೇನೆ. And verse number 12, verse 12. 12ನೇ ವಚನ ನೋಡ್ರಿ. Look at chapter 2 and verse 12. 2ನೇ ಅಧ್ಯಾಯ 12ನೇ ವಚನ. And I arose in the night, I and some few men with me, neither told I any man what my God had put in my heart to do at Jerusalem. 12ನೇ ವಚನ. ಯೆರೂಸಲೇಮಿಗೋಸ್ಕರ ಮಾಡತಕ್ಕ ಕಾರ್ಯದ ವಿಷಯವಾಗಿ ನನ್ನ ದೇವರು ನನ್ನಲ್ಲಿ ಯಾವ ಆಲೋಚನೆಯನ್ನು ಹುಟ್ಟಿಸಿದ್ದಾನೆಂದು ಯಾರಿಗೂ ತಿಳಿಸದೆ ರಾತ್ರಿಯಲ್ಲೆದ್ದು ಕೆಲವು ಜನರನ್ನು ಮಾತ್ರ ಕರಕೊಂಡು ಹೊರಟೆನು. You see that phrase, what my God had put in my heart to do at Jerusalem. ಯೆರೂಸಲೇಮಿನಲ್ಲಿ ಕರ್ತನು ನನ್ನ ಹೃದಯದಲ್ಲಿ ಆಲೋಚನೆಯನ್ನು, ಆತನು ಯಾವ ಆಲೋಚನೆಯನ್ನು ಹುಟ್ಟಿಸಿದ್ದಾನೆಂದು. Dear ones, I hope I'm speaking to some believers. Let me tell you this, that if you want to work for the Lord will put it in your heart if you are sensitive to the work of God. ದೇವರ ಕಾರ್ಯಗಳಿಗಾಗಿ ಆ ಒಂದು ಸೂಕ್ಷ್ಮತೆ, ಅದರ ಕುರಿತಾಗಿ ನಿಮಗೆ ಕಾಳಜಿ ಇರುವುದಾದ್ರೆ ಕರ್ತನು ಈ ಒಂದು ಆಲೋಚನೆಯನ್ನು ನಿಮ್ಮ ಹೃದಯದಲ್ಲಿ ಆತನು ಇಡುತ್ತಾನೆ. Put it in the heart. ಆತನು ಹೃದಯದಲ್ಲಿ ಆ ಆಲೋಚನೆಯನ್ನು ಹುಟ್ಟಿಸುತ್ತಾನೆ. You know, let me remind you, on the road to Emmaus, those two disciples, when the Lord spoke to them, they said, did not our heart burn within us? ಆ ಕರ್ತನಾಗಿರೋ ಯೇಸು ಕ್ರಿಸ್ತನೊಳಗೆ ಆತನ ಇಬ್ಬರು ಶಿಷ್ಯರು ಎಮ್ಮಾವುಗೆ ಹೋಗುವ ಒಂದು ದಾರಿಯಲ್ಲಿ ನಮ್ಮ ಒಂದು ಹೃದಯವು ನಮ್ಮ ಹೃದಯದಲ್ಲಿ ಕಿಚ್ಚು ಹುಟ್ಟಿತು ಎಂಬುದಾಗಿ ಅವರು ತಿಳಿಸ್ತಾ ಇದ್ದರು. Dear ones, is there anyone tonight whose heart is burning with the word of God for service for God? ಈ ದಿನ ರಾತ್ರಿ ಕರ್ತನ ಸೇವೆಗೋಸ್ಕರ ದೇವರ ವಾಕ್ಯದಿಂದ ಅವರ ಒಂದು ಹೃದಯದಲ್ಲಿ ಈ ಒಂದು ಅಗ್ನಿ, ಈ ಒಂದು ಕಿಚ್ಚು ಅದು ಇದೆಯೋ? You know, in the book of Ezekiel, we don't have to turn there. In chapter 22, we read and verse 30 that God is looking for a man to stand in the gap. ಆ ಅಂತರದಲ್ಲಿ ನಿಲ್ಲುವುದಕ್ಕೋಸ್ಕರ ಕರ್ತನು ಒಬ್ಬನನ್ನು ಆತನು ಹುಡುಕ್ತಾ ಇದ್ದಾನೆ ಎಂಬುದಾಗಿ ಕರ್ತನು ನಾವು ಎಜೆಕೇಲನ ಗ್ರಂಥದಲ್ಲಿ ಅದರ ಕುರಿತಾಗಿ ನಾವು ಓದುತ್ತೇವೆ. Are you that person who is willing to stand in the gap? ನಾವು ಆ ಒಂದು ಅಂತರದಲ್ಲಿ ನಾವು ನಿಂತು ವಿಜ್ಞಾಪನೆ ಮಾಡುವುದಕ್ಕೆ ನಾವು ಸಿದ್ಧರಾಗಿದ್ದೇವೋ? You know, let me show you one more verse, Acts of the Apostles, chapter 7 and verse 23. ಅಪೊಸ್ತಲ ಕೃತ್ಯಗಳು 7ನೇ ಅಧ್ಯಾಯ 23ನೇ ವಚನ ನೋಡ್ರಿ. Yes, chapter 7 and verse 23. If you do have a pen or a marker, mark this verse, dear brothers and sisters. ನಿಮ್ಮಲ್ಲಿ ಪೆನ್ ಇರುವುದಾದ್ರೆ ದಯಮಾಡಿ ಈ ಒಂದು ವಚನವನ್ನು ಗುರುತು ಮಾಡಿಕೊಳ್ಳ್ರಿ. You know, I've been speaking about the heart, and that's where God deals with man. ನಾನು ಹೃದಯ ಕುರಿತಾಗಿ ನಾನು ಮಾತನಾಡ್ತಾ ಇದ್ದೇನೆ. ಕರ್ತನು ಹೃದಯದೊಟ್ಟಿಗೆ ಆತನು ವ್ಯವಹರಿಸುವನು ಆಗಿದ್ದಾನೆ. Now look at this verse, chapter 7 verse 23, Acts. 7ನೇ ವಚನ 23ನೇ ವಚನ ನೋಡ್ರಿ. And when he was full 40 years old. Who is he talking about? He's talking about ಅವನಿಗೆ 40 ವರ್ಷ ವಯಸ್ಸು ತುಂಬುತ್ತಾ ಎಂಬುದಾಗಿ ಇರುವಾಗ ಆತನು ಯಾರ ಕುರಿತಾಗಿ ಆತನು ಮಾತನಾಡ್ತಾ ಇದ್ದಾನೆ? It says it came into his heart. You see that it came into his heart to visit his brethren, the children of Israel. It came into his heart. ಇರಲು ಇಸ್ರಾಯೇಲ್ ವಂಶಸ್ಥರ ತನ್ನ ಸಹೋದರನ್ನು ಹೋಗಿ ನೋಡಬೇಕೆಂಬ ಆಶೆಯು ಅವನ ಹೃದಯದಲ್ಲಿ ಹುಟ್ಟಿತು. In my Bible, I write notes, and somebody said that your old Bible is the best commentary. ಯಾರೋ ಈ ರೀತಿಯಾಗಿ ತಿಳಿಸಿದ್ದಾರೆ, ನಿಮ್ಮ ಹಳೆಯ ಒಂದು ಸತ್ಯವೇದದ ಪ್ರತಿ ಅದು ಒಂದು ಒಳ್ಳೆಯ ಕಾಮೆಂಟ್ರಿ ಆಗಿ ಉಂಟು. ನಾನು ನನ್ನ ಸತ್ಯವೇದದಲ್ಲಿ ಗುರುತು ಮಾಡಿ ಬರೆಯುವ ಒಂದು ಅಭ್ಯಾಸ ನನ್ನದುಂಟು.
You know, there is a comment written next to that verse in my Bible. It says, heart is the place where God talks to man. ನಾನು ನನ್ನ ಸತ್ಯವೇದದಲ್ಲಿ ಈ ರೀತಿಯಾಗಿ ನಾನು ಈ ಒಂದು ವಚನದ ಪಕ್ಕದಲ್ಲಿ ನಾನು ಬರೆದಿದ್ದೇನೆ, ಹೃದಯ ಎಂಬುದಾಗಿರುವ ಸ್ಥಳ, ದೇವರು ಆತನು ಹೃದಯದೊಟ್ಟಿಗೆ ಆತನು ಮಾತನಾಡುವವನು ಆತನು ಆಗಿದ್ದಾನೆ. Here once Moses at the age of 40, after having seen all the pleasures of Egypt and the pleasures of the world, he counted it of no use and went in search of visiting his brethren. ನಾವು ಈ ಒಂದು 23ನೇ ವಚನದಲ್ಲಿ ನಾವು ಯಾರ ಕುರಿತಾಗಿ ನಾವು ಓದುತ್ತೇವೆ ಎಂಬುದಾಗಿ ನೋಡುವಾಗ ನಾವು ಮೋಶೆಯ ಕುರಿತಾಗಿ ಆತನು ಅಲ್ಲಿ ಇದ್ದ ಎಲ್ಲಾ ಒಂದು ಐಗುಪ್ತ ದೇಶದ ಅರಮನೆಯಲ್ಲಿ ಆತನು ಇದ್ದು ಎಲ್ಲವೂ ನಶಿಸಿ ಹೋಗುವ ಎಲ್ಲಾ ಒಂದು ಲೌಕಿಕವಾದ ಆಶಾ ಭೋಗಗಳನ್ನು ಆತನು ಅನುಭವಿಸಿದ ನಂತರ ಆತನು ಇದೆಲ್ಲವೂ ಅದಕ್ಕಿಂತಲೂ ಸಹ ನಾನು ಕರ್ತನಿಗೋಸ್ಕರ ಕಷ್ಟಪಡುವುದು ಶ್ರೇಷ್ಠ ಎಂಬುದಾಗಿ ಎನಿಸಿಕೊಂಡು ಆತನು ತನ್ನ ಸಹೋದರರನ್ನು ಸಂದರ್ಶಿಸುವುದಕ್ಕೆ ಆತನು ಮುಂದಾಗುತ್ತಾನೆ. Yes, it came into his heart. It came into his heart. ಈ ಒಂದು ಆಲೋಚನೆಯು ತನ್ನ ಹೃದಯಕ್ಕೆ ಬಂತು. Dear ones, I want to again remind you, if you want to be used of God, remember you need to have a concern for spiritual work, for the assembly of God, for the things of God. ಕರ್ತನಿಗೋಸ್ಕರ ನಾನು ಸೇವೆ ಮಾಡಬೇಕು ಎಂಬುದಾಗಿ ನಿಮಗೆ ಮನಸ್ಸಿರುವುದಾದರೆ, ಆಸೆ ಇರುವುದಾದರೆ, ನಾನು ಕರ್ತನ ಸೇವೆಗೋಸ್ಕರ ಒಂದು ಕಾಳಜಿ ನಮ್ಮಲ್ಲಿರಬೇಕು. That's what Nehemiah did. ನೆಹೆಮೀಯನಿಗೂ ಸಹ ಇದೇ ರೀತಿಯಾದ ಆಶೆ ಇತ್ತು. He demonstrated a concern for God. ಆತನು ದೇವರಿಗೋಸ್ಕರ ಒಂದು ಕಾಳಜಿಯನ್ನು ಆತನು ವ್ಯಕ್ತಪಡಿಸುತ್ತಾನೆ. Now the second aspect of a man who is being used of God to build the walls, the second aspect, a man of prayer, a man of prayer. ಎರಡನೇದಾಗಿ ಈ ಒಂದು ಗೋಡೆಯನ್ನು ಕಟ್ಟುವುದರಲ್ಲಿ ಕರ್ತನು ಹುಡುಕುವ ಒಬ್ಬ ಮನುಷ್ಯನಲ್ಲಿ ಇರುವ ಎರಡನೇ ಗುಣಲಕ್ಷಣ, ಆತನು ಪ್ರಾರ್ಥನಾ ಪೂರ್ವಕವಾಗಿರುವ ಮನುಷ್ಯನಾಗಿರಬೇಕು. Please come back to Nehemiah in chapter 1. ನಾವು ಹಿಂದಿರುಗಿ ನಾವು ನೆಹೆಮೀಯನ ಪುಸ್ತಕ 1ನೇ ಅಧ್ಯಾಯಕ್ಕೆ ನಾವು ಬರೋಣ. Look at verse number 4. 4ನೇ ವಚನ ನೋಡ್ರಿ. And it came to pass when I heard these words that I sat down and wept and moaned certain days and fasted and prayed before the God of heaven. ನಾನು ಈ ವರ್ತಮಾನವನ್ನು ಕೇಳಿದಾಗ ನೆಲದ ಮೇಲೆ ಕೂತುಕೊಂಡು ಅತ್ತೆನು, ಕೆಲವು ದಿವಸಗಳವರೆಗೂ ಶೋಕಿಸುತ್ತಾ ಉಪವಾಸವಾಗಿದ್ದು ಪರಲೋಕ ದೇವರ ಮುಂದೆ ವಿಜ್ಞಾಪನೆ ಮಾಡುತ್ತಾ ಇದ್ದೆನು. I hope you have noticed in chapter 1 and verse 3 there was great affliction. ನಾವು ನಂತರ ಇದೇ ಒಂದು ಹಿನ್ನೆಲೆ ನಾವು ನೋಡುವ ಸಂಗತಿ ಅಂದ್ರೆ ಇಲ್ಲಿ ತುಂಬಾ ಒಂದು ತೊಂದರೆ ಕಷ್ಟ ಇತ್ತೆಂಬುದಾಗಿ ನಾವು ನೋಡುತ್ತೇವೆ. If you turn to chapter 8 and verse 17, chapter 8 of Nehemiah and verse 17, 1-7. 8ನೇ ಅಧ್ಯಾಯ 17ನೇ ವಚನವನ್ನು ನೀವು ನೋಡುವುದಾದ್ರೆ ಇದೇ ನೆಹೆಮೀಯನ ಪುಸ್ತಕದಲ್ಲಿ, right towards the end we read of very great gladness. ಅಲ್ಲಿ ಅತಿ ಸಂತೋಷ ಆನಂದ ಇತ್ತೆಂಬುದಾಗಿ ನಾವು ಆಗಿದ್ದೇವೆ. ಬಹು ಸಂತೋಷ ಪಟ್ಟರು. You know, Nehemiah means the comfort of Jehovah. ನೆಹೆಮೀಯ ಎಂಬುದಾಗಿ ಹೇಳುವಾಗ ಅದು ಯೆಹೋವನ ಒಂದು ಕನಿಕರ ಎಂಬುದಾಗಿ ನಾವು ಆಗಿದ್ದೇವೆ. The Shanti, Jehovah's comfort, Shanti. ಯೆಹೋವನ ಶಾಂತಿ ಎಂಬುದಾಗಿ ನಾವು ಆಗಿದ್ದೇವೆ. I ask you this question, what was the difference? How did great affliction turn into great gladness? ಈ ಒಂದು ದೊಡ್ಡ ಒಂದು ತೊಂದರೆ ಕಷ್ಟವು ಇದು ದೊಡ್ಡ ಅತಿ ಸಂತೋಷ ಎಂಬುದಾಗಿ ಹುಟ್ಟುವ ಸ್ಥಿತಿಗೆ ಯಾವ ರೀತಿಯಾಗಿ ಅದು ನಡೆಸಿತು? Dear ones, I want to tell you that it is the answer of prayer. ಇದು ಪ್ರಾರ್ಥನೆಗಿರುವ ಒಂದು ಉತ್ತರವಾಗಿದೆ ಎಂಬುದಾಗಿ ನನ್ನ ಪ್ರಿಯರೇ ನಾನು ತಿಳಿಸ್ತೇನೆ. Can you not hear the words of James in chapter 5 who said, is any among you afflicted? Let him pray. ನಾವು ಯಾಕೋಬನು ತನ್ನ ಪತ್ರಿಕೆಯಲ್ಲಿ 5ನೇ ಅಧ್ಯಾಯದಲ್ಲಿ ಆತನು ತಿಳಿಸುವನಾತನು ಆಗಿದ್ದಾನೆ. ನಿಮ್ಮಲ್ಲಿ ಯಾರು ತೊಂದರೆ ಕಷ್ಟಗಳಲ್ಲಿ ಇದ್ದಾರೋ ಆತನು ಪ್ರಾರ್ಥನೆ ಮಾಡಲಿ ಎಂಬುದಾಗಿ ಆತನು ತಿಳಿಸ್ತಾನೆ. Dear brothers and sisters, I want to ask this question. Are we believing in the power of the closet?
ನಾವು in the power of the brother, power of the closet, a closed room. ನಾವು ಒಂದು ಕೊಠಡಿಯ ಒಂದು ಭರವಸೆಯಲ್ಲಿ ನಾವು ಜೀವನ ಮಾಡುತ್ತಾ ಇದ್ದೇವೋ? Oh, this man wept in his prayer. ಈ ಒಬ್ಬ ಮನುಷ್ಯನು ಆತನು ತನ್ನ ಪ್ರಾರ್ಥನೆಯಲ್ಲಿ ಆತನು ಅತ್ತನು. Let me ask you this question. When was the last time you shed tears in your prayers? ನಿಮ್ಮ ಪ್ರಾರ್ಥನಾ ಜೀವನದಲ್ಲಿ ನೀವು ಅಂತಿಮವಾಗಿ ನೀವು ಅತ್ತದ್ದು ಎಂದು ಎಂಬುದಾಗಿ ನಿಮ್ಮಲ್ಲಿ ನಾನು ಪ್ರಶ್ನೆ ಕೇಳುತ್ತೇನೆ. I think it is in Psalm 56 we read that he stores our tears in a bottle. ಆತನು ನಮ್ಮ ಒಂದು ಕಣ್ಣೀರನ್ನು ಆತನು ಶೇಖರಣೆ ಮಾಡುತ್ತಾನೆ ಎಂಬುದಾಗಿರುವ ಸಂಗತಿಯನ್ನು ನಾವು 57ನೇ ಕೀರ್ತನೆಯಲ್ಲಿ ನಾವು ಓದುತ್ತೇವೆ. Dear ones, not a single drop of tear will go waste. ನಾವು ಪ್ರಾರ್ಥನೆಯಲ್ಲಿ ನಾವು ಅಳುವ ಒಂದು ಕಣ್ಣೀರು ಸಹ ಅದು ಎಂದಿಗೂ ಸಹ ವ್ಯರ್ಥವಾಗುವುದಿಲ್ಲ. Let us look at that verse, Psalm 56 and verse 8. Verse 8. ನಾವು 56ನೇ ಕೀರ್ತನೆಯ 8ನೇ ವಚನ ನೋಡೋಣ. It says 56 and verse 8, thou tellest my wanderings, put thou my tears into thy bottle, are they not in thy book? 56ನೇ ಕೀರ್ತನೆ 8ನೇ ವಚನ, ನಾನು ದೇಶಭ್ರಷ್ಟನಾಗಿ ಅಲೆದಾಡಿದ್ದೆನು, ಅಲೆದಾಡದನ್ನು ನೀನು ಬಲ್ಲೆ, ನನ್ನ ಕಣ್ಣೀರು ನಿನ್ನ ಬುದ್ದಲಿಯಲ್ಲಿ ತುಂಬಿದೆ, ಅದರ ವಿಷಯ ನಿನ್ನ ಪುಸ್ತಕದಲ್ಲಿ ಬರೆದಿದೆಯಲ್ಲ. Oh, he records the wanderings. ನಾವು ಅಲೆದಾಡುವ ಸಂಗತಿಯನ್ನು ಆತನು ಗುರುತು ಮಾಡಿಕೊಳ್ಳುತ್ತಾನೆ. You know, David ran from Saul. The wanderings God noticed. ದಾವೀದನು ಆತನು ಸೌಲನಿಂದ ಆತನು ತಪ್ಪಿಸಿ ಆತನು ಓಡಾಡುತ್ತಾ ಆತನು ಇಲ್ಲಿ ಅಲ್ಲಿ ಓಡಾಡುತ್ತಾ ಅಲೆದಾಡುತ್ತಾ ಇದ್ದನು. ಕರ್ತನು ಅದನ್ನು ಗಮನಿಸುತ್ತಾನೆ. And every tear he stored in a bottle. ಎಲ್ಲಾ ಕಣ್ಣೀರುಗಳನ್ನು ಆತನು ಬುದ್ದಲಿಯಲ್ಲಿ ಆತನು ತುಂಬುತ್ತಾನೆ. Oh, when we go to heaven one day, I want to see that bottle that our Lord, our God has stored our tears in. ನಾನು ಪರಲೋಕಕ್ಕೆ ಹೋದಾಗ ಕರ್ತನು ನನ್ನ ಕಣ್ಣೀರಿನ ಒಂದು ಬುದ್ಧಿಯಲ್ಲಿ ಆತನು ಕಾಪಾಡಿದ್ದಾನೆ ಎಂಬುದಾಗಿ ನೋಡುವುದರಲ್ಲಿ ನಾನು ಆ ಒಂದು ಬುದ್ಧಿಯಲ್ಲಿ ನೋಡುವುದಕ್ಕೆ ನಾನು ಎದುರು ನೋಡುತ್ತೇನೆ. Come back to Nehemiah chapter 1. ನೆಹೆಮೀಯನ ಪುಸ್ತಕ 1ನೇ ಅಧ್ಯಾಯಕ್ಕೆ ನಾವು ಹಿಂದಿರುಗಿ ನಾವು ಬರೋಣ. This man wept and mourned, fasted and prayed. ಈ ಮನುಷ್ಯನು ಆತನು ಅಳುತ್ತಾ ಆತನು ಪ್ರಾರ್ಥನೆ ಮಾಡುವವನು ಆತನು ಆಗಿದ್ದನು. You know, if you go through the book of Nehemiah, at least 9 times you will read of prayer that Nehemiah is making. ನಾವು ನೆಹೆಮೀಯನ ಪುಸ್ತಕವನ್ನು ನಾವು ಸಂಪೂರ್ಣವಾಗಿ ನಾವು ಓದುವುದಾದ್ರೆ ಕನಿಷ್ಠ ಪಕ್ಷ ಸುಮಾರು 9 ಬಾರಿ ನೆಹೆಮೀಯನು ಆತನು ಪ್ರಾರ್ಥನೆ ಮಾಡುವವನು ಆತನು ಆಗಿದ್ದನು ಎಂಬುದಾಗಿ ನಾವು ನೋಡುತ್ತೇವೆ. Dear ones, if you want to be used of God, men that God uses, we need to be men of prayer. ಕರ್ತನು ಆತನು ನಮ್ಮನ್ನು ಉಪಯೋಗಿಸಬೇಕಾದ್ರೆ ನಾನಾಗಲಿ ನೀವಾಗಲಿ ನಾವು ಪ್ರಾರ್ಥನೆ ಮಾಡುವವರು ನಾವಾಗಿರಬೇಕು. Now look at this. In Nehemiah chapter 1 verse 1, we read of the month Chislev. ನಾವು ನೆಹೆಮೀಯನ ಪುಸ್ತಕ 1ನೇ ಅಧ್ಯಾಯದ 1ನೇ ವಚನವನ್ನು ನಾವು ನೋಡುವಾಗ ಅಲ್ಲಿ ನಾವು ಮಾರ್ಗಶೀರ್ಷ ಮಾಸದಲ್ಲಿ ಎಂಬುದಾಗಿ ನಾವು ಓದುತ್ತೇವೆ. Now a lot of people say that would have been between middle of November to middle of December. ಅನೇಕ ಜನರು ಈ ರೀತಿಯಾಗಿ ತಿಳಿಸುವವರಾಗಿದ್ದಾರೆ. ಈ ಒಂದು ಸಮಯವು ಸುಮಾರು ನವೆಂಬರ್ ತಿಂಗಳಿನ ಮಧ್ಯಭಾಗದಿಂದ ಡಿಸೆಂಬರ್ ತಿಂಗಳಿನ ಮಧ್ಯಭಾಗದವರೆಗೂ ಎಂಬುದಾಗಿ ತಿಳಿಸುತ್ತಾರೆ. If you come to chapter 2, ನಾವು 2ನೇ ಅಧ್ಯಾಯಕ್ಕೆ ನಾವು ಬರುವುದಾದರೆ and verse 1, 1ನೇ ವಚನಕ್ಕೆ ನಾವು ಬರುವುದಾದರೆ we read of the month of Nisan. ನಾವು ಚೈತ್ರ ಮಾಸದ ಕುರಿತಾಗಿ ನಾವು ಓದುವವರಾಗಿದ್ದೇವೆ. That is mid of March to mid of April. ಅದು ಮಾರ್ಚ್ ತಿಂಗಳಿನ ಮಧ್ಯಭಾಗದಿಂದ ಏಪ್ರಿಲ್ ತಿಂಗಳಿನ ಮಧ್ಯಭಾಗದವರೆಗೆ. I'm going to ask you this question. What do you think happened in these 4 months? ಈ ಒಂದು 4 ತಿಂಗಳುಗಳಲ್ಲಿ ಆದರ ಘಟನೆಗಳಾದರೂ ಏನು ಎಂಬುದಾಗಿ ನಾನು ನಿಮಗೆ ಪ್ರಶ್ನೆ ಮಾಡುತ್ತೇನೆ. If you go back and spend time and read chapter 1, the answer is that Nehemiah spent time in prayer.
ನಾವು ಮೊದಲನೇ ಅಧ್ಯಾಯಕ್ಕೆ ನಾವು ಹಿಂದಿರುಗಿ ನಾವು ಹೋಗುವುದಾದ್ರೆ ನೆಹೆಮೀಯನು ಆತನು ಪ್ರಾರ್ಥನೆಯಲ್ಲಿ ಸಮಯವನ್ನು ಕಳೆದನೆಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. He said, let thine ear now be attentive and your eyes be open. Verse 6 ಆತನು of chapter 1. 1ನೇ ಅಧ್ಯಾಯದ 6ನೇ ವಚನದಲ್ಲಿ ಈ ರೀತಿಯಾಗಿ ನಾವು ಓದುತ್ತೇವೆ. ಆತನು ಹೇಳುವ ಸಂಗತಿ let your ears be attentive and your eyes open. ಕೃಪೆ ಮಾಡಿ ಕಿವಿಗೊಡಬೇಕು, ಕಟಾಕ್ಷಿಸಬೇಕು ಎಂಬುದಾಗಿ ಆತನು ಪ್ರಾರ್ಥನೆ ಮಾಡುವವನು ಆತನು ಆಗಿದ್ದಾನೆ. Oh dear ones, I hope we are men and women of prayer. ನನ್ನ ಪ್ರಿಯರೇ, ನಾವೆಲ್ಲರೂ ಸಹ ನೀವಾಗ್ಲಿ ನಾವಾಗ್ಲಿ ನಾವು ಪ್ರಾರ್ಥನೆ ಪೂರ್ವಕವಾಗಿರುವ ಜನರು ನಾವಾಗಿರಬೇಕು. Is it not William Carey who famously said, ask great things from God and attempt great things for God? ಆತನು ವಿಲಿಯಂ ಕೇರಿ ಇರೋರು ಈ ರೀತಿಯಾಗಿ ಅವ್ರು ತಿಳಿಸುವವರಾಗಿದ್ದರು. ಕರ್ತನಿಂದ ನೀವು ದೊಡ್ಡ ಸಂಗತಿಗಳನ್ನು ಕೇಳುವವರಾಗಿರ್ರಿ, ಕರ್ತನಿಗೋಸ್ಕರ ದೊಡ್ಡ ಕಾರ್ಯಗಳನ್ನು ಮಾಡುವವರಾಗಿರ್ರಿ. I don't know about your assembly, the work that you are doing. ನಿಮ್ಮ ಸಭೆಯ ಕುರಿತಾಗಿ ನನಗೆ ಗೊತ್ತಿಲ್ಲ, ಆದ್ರೆ ನೀವು ಯಾವ ಕಾರ್ಯಗಳನ್ನು ನೀವು ಮಾಡ್ತಾ ಇದ್ದೀರಿ ಎಂಬುದಾಗಿ ಸ್ಪಷ್ಟವಾಗಿ ನನಗೆ ತಿಳಿಯದೇ ಇರಬಹುದು. There are so many brethren who have joined us from different places. I see some names of believers from Aurangabad also and Mumbai. ನಾನು ಈ ಒಂದು ಝೂಮ್ ಮೀಟಿಂಗ್ ನಲ್ಲಿ ನಾನು ಬೇರೆ ಬೇರೆ ಸ್ಥಳಗಳಿಂದ ಸೇರುವ ಪ್ರಿಯರನ್ನು ಸಹ ನಾನು ನೋಡುವವನಾಗಿದ್ದೇನೆ. ಮುಂಬೈನಿಂದ, ಔರಂಗಾಬಾದ್ ನಿಂದ ಅನೇಕ ಪ್ರಿಯರು ನೀವು ಸೇರಿದ್ದೀರಿ. I'm going to ask you this question. ನಾನು ನಿಮಗೆ ಒಂದು ಪ್ರಶ್ನೆ ಕೇಳುತ್ತೇನೆ. ಕರ್ತನು ನಿಮ್ಮನ್ನು ಉಪಯೋಗಿಸಬೇಕಿರುವುದಾದರೆ are you willing to pray? ಪ್ರಾರ್ಥನೆ ಮಾಡುವುದಕ್ಕೆ ನಿಮಗೆ ಮನಸ್ಸಿದೆಯೋ? Are you going to ask great things from God? ಕರ್ತನಿಂದ ನೀವು ದೊಡ್ಡ ಸಂಗತಿಗಳನ್ನು ನೀವು ಕೇಳುವವರು ನೀವಾಗಿರುತ್ತೀರೋ? Are you willing to attempt great things for God? ಕರ್ತನಿಗೋಸ್ಕರ ದೊಡ್ಡ ಕಾರ್ಯಗಳನ್ನು ಮಾಡುವುದಕ್ಕೆ ನೀವು ಸಿದ್ಧರಾಗಿದ್ದೀರೋ? Are you sitting at the crossroads saying, oh, I am waiting for God to use me? ನಾನು ಈ ಒಂದು ಮಾರ್ಗದ ಒಂದು ಹಂತಕ್ಕೆ ಬಂದು ಕರ್ತನು ನನ್ನನ್ನು ಯಾವ ರೀತಿಯಾಗಿ ಉಪಯೋಗಿಸುತ್ತಾನೆ ಎಂಬುದಾಗಿರುವ ಒಂದು ಕಾಯುವಿಕೆ ನಮ್ಮಲ್ಲಿ ಇದೆಯೋ? Maybe tonight is the decision you might have to take. God's word might be speaking to you because it is His word, and God is calling men who can come out and serve the Lord. ಇಲ್ಲಿ ಕರ್ತನು ಈ ರಾತ್ರಿಯಲ್ಲಿ ಕರ್ತನು ನಿಮ್ಮೊಟ್ಟಿಗೆ ಆತನು ಮಾತನಾಡುತ್ತಾ ಆತನು ಇರಬಹುದು. ಈ ದಿನ ರಾತ್ರಿ ನೀವು ಬಂದು ನೀವು ಆತನ ಸೇವೆಯಲ್ಲಿ ಆತನ ಕಾರ್ಯಗಳಲ್ಲಿ ನೀವು ತೊಡಗಿಸಿಕೊಳ್ಳಬೇಕೆಂಬುದಾಗಿ ನಿಮ್ಮನ್ನು ಕರೆಯುವವನು ಆತನು ಆಗಿರಬಹುದು. Dear ones, consecrate your life to God. ಕರ್ತನಿಗೋಸ್ಕರ ನಿಮ್ಮ ಒಂದು ಜೀವನವನ್ನು ನೀವು ಪ್ರತ್ಯೇಕಪಡಿಸಿರಿ. Just today morning I heard about a colleague of mine that he was 48 years old and he died. ನಾನು ಈ ದಿನ ನನ್ನ ಜೊತೆ ಕೆಲಸಗಾರನು ನನ್ನ ಕಚೇರಿಯಲ್ಲಿ ಆತನು 48 ವಯಸ್ಸಿನ ಮನುಷ್ಯನ ಆತನು ಆಗಿದ್ದು ಆತನು ಈ ದಿನ ಈ ಒಂದು ಹೃದಯಘಾತವಾಗಿ ಆತನು ಗತಿಸಿ ಹೋದನು. Dear ones, what use is it? You have gained the whole world, the riches of the world, and lost your own soul. ನೀವು ಸಂಪೂರ್ಣ ಲೋಕದ ಸಂಪತ್ತು ನೀವು ಅದೆಲ್ಲವನ್ನೂ ಸಹ ನೀವು ಖರೀದಿ ಮಾಡಿಕೊಂಡು ನಿಮ್ಮ ಆತ್ಮ ನಷ್ಟವಾಗುವುದಾದ್ರೆ ಅದರ ಪ್ರಯೋಜನವಾದರೂ ಏನು? Is there anyone who has not received Jesus Christ as a Lord and Savior? Tonight is the moment, dear ones. ಇನ್ನೂ ಸಹ ಕರ್ತನಾಗಿರುವ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ನೀವು ಸ್ವೀಕಾರ ಮಾಡದೇ ಇದ್ದರೆ ಈ ರಾತ್ರಿಯೇ ಸಮಯ. Repent of your sins. ನಿಮ್ಮ ಪಾಪಗಳಿಗೋಸ್ಕರ ನೀವು ಪಾಪಗಳನ್ನು ನೀವು ಅರಿಕೆ ಮಾಡಿಕೊಳ್ಳ್ರಿ. The Lord has died for our sins on the cross. By His precious blood our sins have been washed. ನಮ್ಮ ಕರ್ತನಾಗಿರುವ ಯೇಸು ಆತನು ಶಿಲುಬೆಯ ಕಂಬದ ಮೇಲೆ ನಮಗೋಸ್ಕರ ಸತ್ತನು. ಆತನ ರಕ್ತದಿಂದ ನಮಗೆ ಕ್ಷಮಾಪಣೆ ಸಿಕ್ಕಿದೆ. And He was buried and He rose again after 3 days. ಆತನು ಸಮಾಧಿಯಾಗಿ ಮೃತ್ಯುಂಜಯನಾಗಿ 3ನೇ ದಿನ ಆತನು ಎದ್ದು ಬಂದನು. This is a simple gift of God. ಇದು ದೇವರು ನಮಗೆ ಕೊಟ್ಟಿರುವ ಒಂದು ಉಡುಗೊರೆಯಾಗಿದೆ. Yes, it is a gift of God, not of our works. ಇದು ನಮ್ಮ ಒಂದು ಕಾರ್ಯಗಳಲ್ಲ, ಕರ್ತನು ನಮಗೆ ಉಡುಗೊರೆಯನ್ನು ಆತನು ಕೊಟ್ಟಿದ್ದಾನೆ. Receive Him tonight. ಈ ಒಂದು ಸಾಯಂಕಾಲ ಈ ರಾತ್ರಿಯಲ್ಲಿ. Now the third aspect of a man whom God will use. ಕರ್ತನು ಆತನು ಉಪಯೋಗಿಸುವ ಮನುಷ್ಯನು ಇಂಥವನಾಗಿರಬೇಕೆಂಬುದಾಗಿರುವ ಸಂಗತಿಯಲ್ಲಿ 3ನೆಯ ಒಂದು ಅಂಶವನ್ನು ನಾವು ನೋಡುವವರಾಗಿರೋಣ. I want us to go back again to chapter 1 of Nehemiah and verse 8. ನೆಹೆಮೀಯನ ಪುಸ್ತಕ 1ನೇ ಅಧ್ಯಾಯದ 8ನೇ ವಚನಕ್ಕೆ ನಾವು ಹಿಂದಿರುಗಿ ಹೋಗೋಣ.
And here you read of the fact that Nehemiah is willing to confess the sins of the nation and his own very sin. ಇಲ್ಲಿ ನೆಹೆಮೀಯನು ಆತನು ತನ್ನ ದೇಶದ ಪಾಪಗಳನ್ನು ಮತ್ತು ತನ್ನ ಪಾಪವನ್ನು ಅರಿಕೆ ಮಾಡುವ ಸಂಗತಿಯನ್ನು ನಾವು ಆಗಿದ್ದೇವೆ. He says in verse 8, remember, I beseech thee, the word that thou commandest thy servant Moses, saying, if ye transgress, I will scatter you abroad among the nations. 8ನೇ ವಚನ, ನೀನು ಅವನ ಮುಖಾಂತರವಾಗಿ ನೀವು ಅವಿಧೇಯರಾದರೆ ನಿಮ್ಮನ್ನು ಜನಾಂಗಗಳೊಳಗೆ ಚದುರಿಸಿ ಬಿಡುವೆನು. Oh, if you go down and read, you will find that there is a great confession on the part of Nehemiah. ನೀವು ನಂತರ ಮುಂದಿನ ವಚನ ಭಾಗಗಳನ್ನು ನೀವು ನೋಡುವುದಾದ್ರೆ ನೆಹೆಮೀಯನು ಆತನು ಅತಿ ದೊಡ್ಡ ಅರಿಕೆಯನ್ನು ಮಾಡುವವನು ಆತನು ಆಗಿದ್ದಾನೆ. And he confessed the sin himself. ಆತನು ಪಾಪವನ್ನು ಆತನು ಒಪ್ಪಿಕೊಳ್ಳುವವನು ಆತನು ಆಗಿದ್ದಾನೆ. You know, verse number 6 says, 6ನೇ ವಚನದಲ್ಲಿ ಈ ರೀತಿಯಾಗಿ ನಾವು ಓದುತ್ತೇವೆ. I'm going to read towards the middle and the end of verse 6. 6ನೇ ವಚನದ ಮಧ್ಯ ಭಾಗದಿಂದ ನಾವು ಓದಿಕೊಳ್ಳೋಣ. For the children of Israel, thy servants, and confess the sins of the children of Israel, which we have sinned against thee. Both I and my father's house have sinned. ನಾನು ಈಗ ಹಗಲಿರುಳು ನಿನ್ನ ಸನ್ನಿಧಿಯಲ್ಲಿ ನಿನ್ನ ಸೇವಕರಾದ ಇಸ್ರಾಯೇಲರಿಗೋಸ್ಕರ ಪ್ರಾರ್ಥಿಸುತ್ತಾ ಅವರು ನಿನಗೆ ವಿರುದ್ಧವಾಗಿ ಮಾಡಿದ ಪಾಪಗಳನ್ನು ಅರಿಕೆ ಮಾಡುತ್ತಾ ಇದ್ದೇನೆ. ನಾನು ನನ್ನ ಪೂರ್ವಿಕರು ಆ ಪಾಪಗಳಲ್ಲಿ ಪಾಲುಗಾರರು. Dear ones, this is something very, very important for us. ನನ್ನ ಪ್ರಿಯರೇ, ಇದು ತುಂಬಾ ಪ್ರಾಮುಖ್ಯವಾದದ್ದು. God is looking for sanctified, for holy vessels to be used for his service. ನನ್ನ ಪ್ರಿಯರೇ, ಕರ್ತನು ಆತನು ಶುದ್ಧೀಕರಣ ಹೊಂದಿದ ಪಾತ್ರೆಗಳನ್ನು ಆತನು ಹುಡುಕುವನಾತನು ಆಗಿದ್ದಾನೆ. Lot of people don't realize this. ಅನೇಕ ಪ್ರಿಯರು ಇದನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. You know, one of our brothers who visited us a couple of years back, he preached and said, maintain small or short accounts with God. ನಮ್ಮಲ್ಲಿ ಒಬ್ಬ ಪ್ರಿಯರು ಅವರು ಬಂದು ಈ ರೀತಿಯಾಗಿ ಅವ್ರ ವಾಕ್ಯವೊಂದು ಅವ್ರು ತಿಳಿಸುವಾಗ ಅವ್ರು ಹೇಳಿದ ಸಂಗತಿ ಏನಂದ್ರೆ, ಕರ್ತನೊಳಗೆ ಚಿಕ್ಕ ಲೆಕ್ಕವನ್ನು ಕಾಪಾಡಿಕೊಳ್ಳ್ರಿ. Are you willing to repent? ಅರಿಕೆ ಮಾಡುವುದರಲ್ಲಿ ನಿಮಗೆ ಮನಸ್ಸಿದೆಯೋ? Are you willing to accept your sin and your failure? ನಿಮ್ಮ ಸೋಲ್ವಿಕೆಗಳನ್ನು ನಿಮ್ಮ ಪಾಪಗಳನ್ನು ಒಪ್ಪಿಕೊಳ್ಳುವುದರಲ್ಲಿ ನಿಮಗೆ ಮನಸ್ಸಿದೆಯೋ? You know, James says it so well in James chapter 4. ಯಾಕೋಬನು ತನ್ನ ಪತ್ರಿಕೆಯಲ್ಲಿ 4ನೇಯದಲ್ಲಿ ತುಂಬಾ ಸ್ಪಷ್ಟವಾಗಿ ಆತನು ತಿಳಿಸುತ್ತಾನೆ. He talks about repentance in our lives. ಆತನು ಜೀವನದಲ್ಲಿ ಬರಬೇಕಾಗಿರುವ ಮಾನಸಾಂತರದ ಕುರಿತಾಗಿ ಆತನು ಮಾತನಾಡುತ್ತಾನೆ. Now he says in chapter 4 and verse 8, 4ನೇ ಅಧ್ಯಾಯದ 8ನೇ ವಚನದಲ್ಲಿ ಈ ರೀತಿಯಾಗಿ ಆತನು ತಿಳಿಸುತ್ತಾನೆ, draw nigh to God and he will draw nigh to you. ದೇವರ ಸಮೀಪಕ್ಕೆ ಬನ್ರಿ, ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವನು. After that he goes on to say, cleanse your hands, ye sinners, and purify your hearts, ye double-minded. ನಂತರ 2ನೇ ಭಾಗದಲ್ಲಿ ಈ ರೀತಿಯಾಗಿ ಆತನು ತಿಳಿಸುತ್ತಾನೆ, ಪಾಪಿಗಳೇ ನಿಮ್ಮ ಕೈಗಳನ್ನು ಶುಚಿ ಮಾಡಿಕೊಳ್ಳ್ರಿ, ಎರಡು ಮನಸ್ಸುಳ್ಳವರೇ ನಿಮ್ಮ ಹೃದಯಗಳನ್ನು ನಿರ್ಮಲ ಮಾಡಿಕೊಳ್ಳ್ರಿ. Now I hope you realize to draw nigh to God you need a clean heart. ದೇವರ ಸಮೀಪಕ್ಕೆ ನೀವು ಬರಬೇಕಾದರೆ ನಿಮ್ಮಲ್ಲಿ ಒಂದು ನಿರ್ಮಲವಾದ ಹೃದಯ ಇರಬೇಕೆಂಬುದಾಗಿರುವ ಸಂಗತಿಯನ್ನು ಅರ್ಥ ಮಾಡಿಕೊಳ್ಳ್ರಿ. A purified heart and clean hands. ಶುಚಿ ಮಾಡಿಕೊಂಡ ಕೈಗಳು ಮತ್ತು ನಿರ್ಮಲವಾಗಿರುವ ಹೃದಯ. But he doesn't stop there. Look at verse 9. Look at verse 9. ಅಲ್ಲಿ ಆ ಒಂದು ಅಂಶ ನಿಲ್ಲುವುದಿಲ್ಲ. 9ನೇ ವಚನ ನೋಡ್ರಿ. He says, be afflicted and mourn and weep. Let your laughter be turned to mourning and your joy to heaviness. 9ನೇ ವಚನದಲ್ಲಿ ಈ ರೀತಿಯಾಗಿ ಯಾಕೋಬನು ತಿಳಿಸ್ತಾನೆ, ದುಃಖಿಸಿರಿ, ಗೋಳಾಡ್ರಿ, ಕಣ್ಣೀರಿಡಿರಿ, ನಗುವುದನ್ನು ಬಿಟ್ಟು ಗೋಳಾಡಿರಿ, ಸಂತೋಷವನ್ನು ಬಿಟ್ಟು ಮನಗುಂದಿದವರಾಗಿರ್ರಿ. Dear ones, is that not the word of a repentant man, a repentant sinner? ಒಬ್ಬ ಪಶ್ಚಾತ್ತಾಪ ಪಟ್ಟು ಅರಿಕೆ ಮಾಡುವುದಕ್ಕೆ ಒಬ್ಬ ಪಾಪಿ ಆತನು ಮುಂದೆ ಬರುವಾಗ ಈ ರೀತಿಯಾದ ಅಂಶಗಳು ಆತನಲ್ಲಿ ಇರುವುದಿಲ್ಲವೋ? Oh, I wish we had meetings for repentance in our assemblies at times.
ನಾನು ಕೆಲವು ಬಾರಿ ಈ ರೀತಿಯಾಗಿ ನಾನು ಆಲೋಚನೆ ಮಾಡುತ್ತೇನೆ, ನಮ್ಮ ಸಭೆಗಳಲ್ಲಿ ಅರಿಕೆ ಮಾಡುವ ಒಂದು ಕೂಟ ಇರಬೇಕಾಗಿತ್ತು ಎಂಬುದಾಗಿ ನಾನು ಅಂದುಕೊಳ್ಳುತ್ತೇನೆ. You know, believers have started thinking that repentance is only for unbelievers when they have to get saved. Not at all, not at all. ವಿಶ್ವಾಸಿಗಳು ಈ ರೀತಿಯಾಗಿ ಕೆಲವರು ಅಂದುಕೊಳ್ಳುತ್ತಾರೆ, ಈ ಅರಿಕೆ ಮಾಡಿಕೊಳ್ಳುವುದು ಪಶ್ಚಾತ್ತಾಪದಿಂದ ಬರುವುದು ಎಂಬುದಾಗಿರುವ ಅಂಶಗಳು ಇದೆಲ್ಲವೂ ಸಹ ಅವಿಶ್ವಾಸಿಗಳಿಗೋಸ್ಕರ ಎಂಬುದಾಗಿ ಅಂದುಕೊಳ್ಳುತ್ತಾರೆ. ಎಂದಿಗೂ ಅಲ್ಲ. You know, when we sin, when we fall into errors and mistakes, we must learn to repent. Repent means metanoia, a U-turn. That's a Greek word, a U-turn in our life. ನಾವು ಅರಿಕೆ ಮಾಡಿಕೊಳ್ಳಬೇಕು, ನಾವು ಪಶ್ಚಾತ್ತಾಪ ಪಟ್ಟು ಹಿಂದಿರುಗಿ ಬರಬೇಕು. ಗ್ರೀಕ್ ಭಾಷೆಯ ಮೆಟನಾಯ ಎಂಬುದಾಗಿರುವ ಒಂದು ಪದ ಪ್ರಯೋಗ. ಇದರ ಅರ್ಥ ನಾವೊಂದು ಯೂ ಟರ್ನ್ ಅನ್ನು ತೆಗೆದುಕೊಂಡು ಹಿಂದಿರುಗಿ ಕರ್ತನ ಬಳಿಗೆ ನಾವು ಬರುವವನಾಗಿರಬೇಕು. If we confess our sins, he is faithful and just to forgive us of all unrighteousness, says 1 John chapter 1 and verse 9. ನಾವು ಯೋಹಾನ್ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯದ 9ನೇ ವಚನದಲ್ಲಿ ನಾವು ಈ ರೀತಿಯಾಗಿ ನಾವು ಓದೋರ್ನವಾಗಿದ್ದೇವೆ. ನಮ್ಮ ಕರ್ತನು ಆತನು ಒಳ್ಳೆಯವನಾತನು ಆಗಿದ್ದು ಆತನು ನಮ್ಮ ಪಾಪಗಳನ್ನು ಕ್ಷಮಿಸುವುದರಲ್ಲಿ ಆತನು ನೀತಿವಂತನು ಆತನು ಆಗಿದ್ದಾನೆ. Here one's repentance also talks of a humble man. ಅರಿಕೆ ಮಾಡುವುದು ಎಂಬುದಾಗಿ ಹೇಳುವಾಗ ಇದು ಒಬ್ಬ ದೀನತೆಯ ಮನುಷ್ಯನ ಕುರಿತಾಗಿ ಇರುವ ಒಂದು ಗುಣಲಕ್ಷಣವಾಗಿದೆ. James chapter 4 verse 10 he says, humble yourselves in the sight of the Lord and he shall, not he may, he might, it says he shall, he will definitely lift you up. ನಾವು ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ 10ನೇ ವಚನದಲ್ಲಿ ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳ್ರಿ, ಆಗಲ ಆತನು ನಿಮ್ಮಕ್ಕೆ ಮೇಲಕ್ಕೆ ತರುವನು. ಆತನು ಮೇಲಕ್ಕೆ ತರಬಹುದು ಎಂಬುದಾಗಿ ಅಲ್ಲಿ ಬರೆದಿಲ್ಲ, ಮೇಲಕ್ಕೆ ಆತನು ತರುವವನಾತನು ಆಗಿದ್ದಾನೆ. ನಿಮ್ಮನ್ನೇ ನೀವು ತಗ್ಗಿಸಿಕೊಳ್ಳ್ರಿ. You know that word humble in Greek is humos. Humos ಎಂಬುದಾಗಿರುವ ಒಂದು ಪದ ಗ್ರೀಕ್ ಭಾಷೆಯಲ್ಲಿ. You know what humos means? ಹ್ಯೂಮಸ್ ಎಂಬುದಾಗಿ ಹೇಳುವಾಗ ಅದರ ಅರ್ಥ ಏನು ನಿಮಗೆ ಗೊತ್ತುಂಟ? The dust on the floor. ಅದರ ಅರ್ಥ ನೆಲದ ಮೇಲಿರುವ ಧೂಳು. Oh, too many of us have too many things to be proud of. ನಮ್ಮಲ್ಲಿ ಹೆಮ್ಮೆ ಪಡುವುದಕ್ಕೆ, ಜಂಬ ಪಡುವುದಕ್ಕೆ ಅನೇಕ ಸಂಗತಿಗಳು ನಮ್ಮಲ್ಲಿ ಉಂಟು. Maybe our family, our background. ಕೆಲವು ಬಾರಿ ನಮ್ಮ ಒಂದು ಹಿನ್ನೆಲೆ, ನಮ್ಮ ಕುಟುಂಬವಾಗಿರಬಹುದು. Maybe our education, our office, our stature, our money, whatever it is. ನಾವು ನಮ್ಮ ಒಂದು ಕಚೇರಿ, ನಮ್ಮ ಒಂದು ಕೆಲಸ, ಉದ್ಯೋಗ, ನಮ್ಮ ವಿದ್ಯಾಭ್ಯಾಸ ಅದೇನೇ ಆಗಿರಬಹುದು. Very sadly, many of us also have this pride of spirituality and that we know the scriptures. So sad. ಇದು ತುಂಬಾ ದುಃಖಕರವಾಗಿರುವ ಸಂಗತಿ, ತುಂಬಾ ವಿಪರ್ಯಾಸವಾಗಿರುವ ಸಂಗತಿ. ಅನೇಕರಲ್ಲಿ ನನಗೆ ದೇವರ ವಾಕ್ಯ ಚೆನ್ನಾಗಿ ಗೊತ್ತುಂಟು ಎಂಬುದಾಗಿರುವ ಜಂಬವೂ ಸಹ ಉಂಟು. You know what Nehemiah did? ನೆಹೆಮೀಯನು ಮಾಡಿದ ಸಂಗತಿ ಏನು? He said, I am part of the problem. I have sinned. My family has sinned. ನಾನು ಈ ಸಮಸ್ಯೆಯಲ್ಲಿ ನನ್ನ ಭಾಗವೂ ಸಹ, ನನ್ನ ಪಾತ್ರವೂ ಸಹ ಉಂಟು. ನಾನು ಪಾಪ ಮಾಡಿದ್ದೇನೆ, ನನ್ನ ಕುಟುಂಬದವರು ಪಾಪ ಮಾಡಿದ್ದಾರೆ ಎಂಬುದಾಗಿ ಆತನು ಅರಿಕೆ ಮಾಡಿ ಒಪ್ಪಿಕೊಳ್ಳುತ್ತಾನೆ. He included himself. We have sinned. He didn't say they have sinned. ಅವರು ಪಾಪ ಮಾಡಿದ್ದಾರೆ ಎಂಬುದಾಗಿ ಆತನು ತಿಳಿಸಲಿಲ್ಲ. ನಾನು ಮೊದಲುಗೊಂಡು ನಾವು ಪಾಪ ಮಾಡಿದ್ದೇವೆ ಎಂಬುದಾಗಿ ತಿಳಿಸುತ್ತಾನೆ. If you want to be used of God, dear ones, ಕರ್ತನು ನಿಮ್ಮನ್ನು ಉಪಯೋಗಿಸಬೇಕು, ಆತನು ನಿಮ್ಮನ್ನು ಉಪಯೋಗಿಸಬೇಕೆಂಬುದಾಗಿರುವ ಮನಸ್ಸು ನಿಮ್ಮಲ್ಲಿರುವುದಾದರೆ, number one, as we just said, God is looking for a man who has concern for spiritual things. ದೇವರು ಆತನು ಒಬ್ಬ ಮನುಷ್ಯನು ದೇವರ ಕೆಲಸಗಳಲ್ಲಿ ಕಾಳಜಿ ಉಳ್ಳವನಿರಬೇಕೆಂಬುದಾಗಿ ಕರ್ತನು ಹುಡುಕುವವನಾತನು ಆಗಿದ್ದಾನೆ. Secondly, God is looking for a man who prays to him and is seeking the intervention of heaven. ಮತ್ತು ಎರಡನೇದಾಗಿ ಆತನು ಒಬ್ಬ ಮನುಷ್ಯನು ದೇವರ ಕೆಲಸ ಮಾಡಬೇಕೆಂಬುದಾಗಿರುವಾಗ ಕರ್ತನು ಈ ಒಂದು ಅಂಶವನ್ನು ನೋಡುತ್ತಾನೆ. ಆತನು ಪ್ರಾರ್ಥನೆ ಮಾಡುವವನಾತನು ಆಗಿರಬೇಕು ಮತ್ತು ಕರ್ತನು ಈ ಒಂದು ಸಂಗತಿಯಲ್ಲಿ ಆತನು ಮಧ್ಯ ಪ್ರವೇಶಿಸಬೇಕೆಂಬುದಾಗಿ ಆತನು ಆಶೆ ಉಳ್ಳವನ ಇರಬೇಕು. And thirdly, God is looking for a man who is willing to confess his sins and is humble in the sight of God. ಮೂರನೇದಾಗಿ ದೇವರು ಈ ರೀತಿಯಾದ ಮನುಷ್ಯನನ್ನು ಆತನು ಹುಡುಕುತ್ತಾನೆ. ಒಬ್ಬ ಮನುಷ್ಯನು ಆತನು ತನ್ನ ಪಾಪವನ್ನು ಅರಿಕೆ ಮಾಡಿಕೊಂಡು ಪಶ್ಚಾತ್ತಾಪದಿಂದ ತನ್ನ ಪಾಪಗಳನ್ನು ಒಪ್ಪಿಕೊಳ್ಳುವವನು ಆತನು ಆಗಿರಬೇಕು. Now fourthly, ನಾಲ್ಕನೇದಾಗಿ ನೋಡೋಣ.
God will use a man, a servant approved of God, if he is willing to prepare and plan for the work of God. ದೇವರ ಕಾರ್ಯಕ್ಕಾಗಿ ಒಬ್ಬ ಮನುಷ್ಯನು ಆತನು ತನ್ನನ್ನು ಸಿದ್ಧಪಡಿಸಿಕೊಳ್ಳುವವನು ಅಥವಾ ಯೋಚನೆ ಮಾಡುವವನು ದೇವರು ಇಂಥವನನ್ನು ತನ್ನ ಕೆಲಸಕ್ಕಾಗಿ ಆತನು ಉಪಯೋಗಿಸುತ್ತಾನೆ. You know, Paul writing to Timothy, he says, exercise thyself rather unto godliness. ದೈವತ್ವದಲ್ಲಿ ನೀನು ಆ ಅಭ್ಯಾಸ ಮಾಡು ಎಂಬುದಾಗಿ ಪೌಲನು ತಿಮೋಥೆಯನಿಗೆ ಬರೆದ ಪತ್ರಿಕೆಯಲ್ಲಿ ಆತನು ತಿಳಿಸುತ್ತಾನೆ. Exercise yourself rather unto godliness. ದೈವತ್ವದಲ್ಲಿ ನೀನು ಅಭ್ಯಾಸ ಮಾಡುವವನಾಗಿರು ಎಂಬುದಾಗಿ ಪೌಲನು ತಿಳಿಸುತ್ತಾನೆ. Are you preparing yourself for the service of God? ದೇವರ ಸೇವೆಗೋಸ್ಕರ ನೀವು ಸಿದ್ಧಪಡಿಸುತ್ತಾ ಇದ್ದೀರೋ? Please drop your eye to chapter 2 of Nehemiah and verse 8. ನೆಹಮ್ಯನ ಪುಸ್ತಕ 2ನೇ ಅಧ್ಯಾಯ 8ನೇ ವಚನ ದಯಮಾಡಿ ನೋಡ್ರಿ. Chapter 2 and verse 8, it says, and a letter unto Asaph, the keeper of the king's forest, that he may give me timber to make beams for the gates of the palace which appertain to the house, and for the wall of the city, and for the house that I shall enter into. And the king granted me according to the good hand of my God upon me. 2ನೇ ಅಧ್ಯಾಯ 8ನೇ ವಚನ ಈ ರೀತಿಯಾಗಿ ನಾವು ಆಗಿದ್ದೇವೆ. ರಾಜವನ ಪಾಲಕನಾದ ಆಸಾಫನು ದೇವಾಲಯದ ಕೋಟೆಯ ಬಾಗಿಲುಗಳು, ಪಟ್ಟಣದ ಪೌಳಿಗೋಡೆ, ನಾನು ಸೇರುವ ಮನೆ ಇವುಗಳಿಗೆ ಬೇಕಾಗಿರುವ ತೊಲೆಗಳಿಗಾಗಿ ಮರಗಳನ್ನು ಕೊಡುವ ಹಾಗೂ ರಾಜರು ನನ್ನ ಕೈಯಲ್ಲಿ ಪತ್ರಗಳನ್ನು ದಯಮಾಡಬೇಕು ಎಂದು ಭಿನ್ನವಿಸಲು ನನ್ನ ದೇವರು ಕೃಪಾಹಸ್ತ ಪಾಲನೆ ನನ್ನೊಂದಿಗಿದ್ದರಿಂದ ಎಂಬುದಾಗಿ ನಾವು ಓದುತ್ತೇವೆ. Dear ones, here Nehemiah planned for his travel. ಇಲ್ಲಿ ನೆಹೆಮೀಯನು ಆತನು ತನ್ನ ಒಂದು ಪ್ರಯಾಣಕ್ಕೋಸ್ಕರ ಆತನು ಸಿದ್ಧ ಮಾಡುತ್ತಾನೆ. If you read the verse earlier, he took a letter that he can give to the governors so that they do not stop the work. ಆ ಒಂದು ಕೆಲಸ ಕಾರ್ಯ ಅದು ನಿಲ್ಲಬಾರದು ಎಂಬುದಾಗಿ ಆತನು ಒಂದು ಪತ್ರವನ್ನು ಕೇಳುವವನಾತನು ಆಗಿದ್ದಾನೆ. Because he was aware, I don't have the time, but if you go through the book of Ezra and chapter 4, ನೀವು ಎಜ್ರನ ಪುಸ್ತಕ 4ನೇ ಅಧ್ಯಾಯವನ್ನು ನೀವು ನೋಡುವುದಾದ್ರೆ ನಾನು ವಿವರಿಸುವುದಕ್ಕೆ ನನಗೆ ಸಮಯವಿಲ್ಲ. The theme there is the reconstruction of the temple. ಅಲ್ಲಿ ಆ ಒಂದು ದೇವಾಲಯವನ್ನು ಪುನರ್ ಸ್ಥಾಪನೆ ಅಥವಾ ಪುನಃ ಕಟ್ಟುವರ ಕುರಿತಾಗಿ ನಾವು ನೋಡುವವರಾಗಿದ್ದೇವೆ. We read in chapter 4 that the work of the temple ceased or stopped. 4ನೇ ಅಧ್ಯಾಯದಲ್ಲಿ ನಾವು ನೋಡುವ ಸಂಗತಿ ಅಂದ್ರೆ ದೇವಾಲಯವನ್ನು ಕಟ್ಟುವ ಕಾರ್ಯವು ಅದು ಸ್ಥಗಿತವಾಯಿತು ಎಂಬುದಾಗಿ ನಾವು ನೋಡುತ್ತೇವೆ. Nehemiah did not want to be questioned by the people saying, by whose authority you're rebuilding the walls. ನೆಹೆಮೀಯನಿಗೆ ಈ ರೀತಿಯಾದ ಒಂದು ಸನ್ನಿವೇಶ ಬರಬಾರದು ಎಂಬುದಾಗಿ ಒಂದು ಆಲೋಚನೆ ಈಗಾಗಲೇ ತನ್ನ ಮನಸ್ಸಿನಲ್ಲಿತ್ತು. ಈ ಒಂದು ಗೋಡೆಯನ್ನು ಕಟ್ಟುವುದರಲ್ಲಿ ನನಗೆ ಅನುಮತಿ ಕೊಟ್ಟವರು ಯಾರು ಎಂಬುದಾಗಿ ಯಾರು ಸಹ ಪ್ರಶ್ನೆ ಮಾಡಬಾರದಾಗಿತ್ತು. So he carried letters. ಆತನು ಪತ್ರಗಳನ್ನು ತೆಗೆದುಕೊಂಡು ಹೋದನು. And he requested for timber, for wood to repair the gates. ಮತ್ತು ಆ ಒಂದು ಗೋಡೆಗಳನ್ನು ಸಿದ್ಧಪಡಿಸುವುದರಲ್ಲಿ ಬೇಕಾಗಿರುವ ತೊಲೆಗಳಿಗಾಗಿ ಆತನು ಮರಗಳನ್ನು ಆತನು ಕೇಳಿದನು. Dear ones, I want to talk about this for a moment. ಇದರ ಕುರಿತಾಗಿ ಸ್ವಲ್ಪ ನಾನು ಮಾತನಾಡ್ತೇನೆ. If you want to be used of the Lord, ಕರ್ತನು ನಿಮ್ಮನ್ನು ಉಪಯೋಗಿಸಬೇಕಾದ್ರೆ, then you must be a man, you must be a believer, a brother, a sister who is willing to prepare and plan for the work of the Lord. ನೀವು ಈ ರೀತಿಯಾದ ಸಹೋದರ ಸಹೋದರಿ ನೀವಾಗಿರಬೇಕು. ದೇವರ ಕಾರ್ಯಕ್ಕಾಗಿ ಆಲೋಚನೆ ಮಾಡಿ ಯೋಜನೆಗಳು ಹಾಕುವವರಾಗಿರಬೇಕು. And especially I'm talking to our younger brothers and sisters, enough of the world. Where is the place of the Bible, the word of God in your life? ನಾನು ವಿಶೇಷವಾಗಿ ಯೌವನ ಸಹೋದರ ಸಹೋದರಿಯರಿಗೆ ನಾನು ಮಾತನಾಡುವ ನಾನಾಗಿದ್ದೇನೆ. ದೇವರ ವಾಕ್ಯವು ನಿಮ್ಮ ಒಂದು ಜೀವನದಲ್ಲಿ ಅದರ ಒಂದು ಪಾತ್ರ ಎಲ್ಲಿದೆ? ಲೋಕದ ಕುರಿತಾಗಿ ನೀವು ಮಾಡಿದ ಪ್ರಯಾಸವುದು ಸಾಕು. Dear ones, God cannot use a person who is not willing to acquaint himself or herself with the word of God.
ದೇವರ ವಾಕ್ಯದೊಟ್ಟಿಗೆ ಆ ಒಬ್ಬ ಮನುಷ್ಯನು ಆತನು ಸಮಯವನ್ನು ಕಳೆಯುವುದಕ್ಕೆ ಅದರಲ್ಲಿ ಅದು ವಾಕ್ಯದಿಂದ ಕಲಿಯುವುದಕ್ಕೆ ಆತನಿಗೆ ಮನಸ್ಸಿಲ್ಲದೆ ಇದ್ದರೆ ಕರ್ತನು ಅಂತವನನ್ನು ಹುಡುಕುವುದಿಲ್ಲ. Are you digging deep in the word of God? ದೇವರ ವಾಕ್ಯದ ಆಳಕ್ಕೆ ನಾವು ಹೋಗುವವರಾಗಿದ್ದೇವೋ? Now, secondly, I want to talk to a young believers. Prepare yourself in the word of God. Prepare yourself by exercising your spiritual gifts. ನಾನು ಯವನಸ್ಥರಿಗೆ ಈ ರೀತಿಯನ್ನು ನಾನು ತಿಳಿಸುವವನಾಗಿದ್ದೇನೆ. ದೇವರ ವಾಕ್ಯದಲ್ಲಿ ನಿಮ್ಮನ್ನೇ ನೀವು ತೊಡಗಿಸಿಕೊಳ್ಳೋರು ನೀವು ಆಗಿರ್ರಿ ಮತ್ತು ನಿಮ್ಮ ಆತ್ಮಿಕ ವರಗಳನ್ನು ನೀವು ಅಭ್ಯಾಸ ಮಾಡ್ರಿ. Now, please do not neglect your spiritual gifts, especially young men who can preach and teach, those who have public gifts. Be faithful to God, to his word, and exercise your gifts. ಯವನಸ್ಥ ಪುರುಷರಿಗೆ ನಾನು ತಿಳಿಸುವ ಸಂಗತಿ ದಯಮಾಡಿ ನಿಮ್ಮ ಆತ್ಮಿಕ ವರಗಳನ್ನು ಉಪಯೋಗಿಸದೆ ನೀವಿರಬೇಡ್ರಿ. ಬಹಿರಂಗವಾಗಿ ವಾಕ್ಯವನ್ನು ಹಂಚುವುದರಲ್ಲಿ ನಿಮಗೆ ವರವನ್ನು ಕರ್ತನು ಆತನು ಕೊಟ್ಟಿರುವುದಾದ್ರೆ ದಯಮಾಡಿ ಅದನ್ನು ಉಪಯೋಗಿಸುವ ನೀವಾಗಿರ್ರಿ. I hope you have learned the lesson of sitting at the feet of the Lord. ಕರ್ತನ ಪಾದದ ಬಳಿಯಲ್ಲಿ ಕುಳಿತುಕೊಂಡು ಮಾಡುವ ಸೇವೆಯ ಕುರಿತಾಗಿ ನಿಮಗೆ ಗೊತ್ತುಂಟು ಎಂಬುದಾಗಿ ನಾನು ನಂಬುತ್ತೇನೆ. I have nothing for or against any of these Bible colleges. ನಾನು ಈ ಒಂದು ಬೈಬಲ್ ಕಾಲೇಜ್ಗಳಿಗೆ ಹೋಗಿ ವಿದ್ಯಾಭ್ಯಾಸ ಮಾಡಬಾರದು ಎಂಬುದಾಗಿ ನಾನು ಎಂದಿಗೂ ಸಹ ನಾನು ತಿಳಿಸುವುದಿಲ್ಲ. But one thing I can tell you, if you do not sit like Mary did at the feet of the Lord, Luke's Gospel, chapter 10, the Lord said, one thing is needful, and Mary had chosen that good part. ಲೂಕನು ಬರೆದ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ನಾವು ಮರಿಯಳು ಆಕೆ ಕರ್ತನ ಒಂದು ಪಾದದ ಬಳಿಯಲ್ಲಿ ಕುಳಿತುಕೊಂಡು ಆತನ ವಾಕ್ಯವನ್ನು ಕೇಳುವವಳು ಆಕೆ ಆಗಿದ್ದಳು. ಯಾವುದು ಪ್ರಯೋಜನವಾದದ್ದು ಅದನ್ನು ಈಕೆ ಆಯ್ಕೆ ಮಾಡಿಕೊಂಡಿದ್ದಾಳೆ ಎಂಬುದಾಗಿ ಕರ್ತನು ಆಕೆಯ ಕುರಿತಾಗಿ ಸಾಕ್ಷಿ ತಿಳಿಸ್ತಾನೆ. If you read this book of Nehemiah, you will come across the phrase that this is a great work. ಇದು ಒಂದು ದೊಡ್ಡ ಕಾರ್ಯ ಎಂಬುದಾಗಿರುವ ಸಂಗತಿಯನ್ನು ನಾವು ನೆಹೆಮಿಯ ಪುಸ್ತಕವನ್ನು ನಾವು ಓದುವುದಾದ್ರೆ ಈ ಪದ ಪ್ರಯೋಗವನ್ನು ನಾವು ಕೆಲವು ಬಾರಿ ನಾವು ಓದುತ್ತೇವೆ. And this great work needs great preparation, dear ones. ಈ ಒಂದು ಮಹಾ ಕಾರ್ಯವನ್ನು ನಾವು ಮಾಡಬೇಕಾದ್ರೆ ಅದಕ್ಕೆ ದೊಡ್ಡದಾದ ಒಂದು ಸಿದ್ಧತೆ ಇರಬೇಕು. Prepare in the word. ದೇವರ ವಾಕ್ಯದಲ್ಲಿ ಸಿದ್ಧತೆ. Prepare by using your gifts. ಕರ್ತನು ನಿಮಗೆ ಕೊಟ್ಟಿರುವ ಆತ್ಮಿಕ ವರಗಳನ್ನು ಉಪಯೋಗಿಸುವುದರಲ್ಲಿ ಸಿದ್ಧತೆ. Prepare by praying. ಪ್ರಾರ್ಥನೆ ಮಾಡುವುದರಲ್ಲಿ ಸಿದ್ಧತೆ. Now I want to give a very practical suggestion here. ನಾನು ಒಂದು ಪ್ರಾಯೋಗಿಕವಾದ ಒಂದು ಸಲಹೆಯನ್ನು ನಾನು ಕೊಡುತ್ತೇನೆ. Especially since we are in a country like India. ಭಾರತ ದೇಶದಲ್ಲಿರುವವರು ನಾನು ವಿಶೇಷವಾಗಿ ನಮಗೋಸ್ಕರ ನಾನು ತಿಳಿಸುವನಾಗಿದ್ದೇನೆ. Especially men who want to be used of the Lord in the public ministry, whether sharing the gospel or preaching or teaching. ನಾನು ವಿಶೇಷವಾಗಿ ಬಹಿರಂಗ ಸೇವೆಯಲ್ಲಿಯೂ ತಮ್ಮನ್ನೇ ಉಪಯೋಗಿಸಿಕೊಳ್ಳಬೇಕೆಂಬುದಾಗಿರುವ ಯವನ ಪುರುಷರಿಗೆ ಇದನ್ನು ನಾನು ತಿಳಿಸೋನಾಗಿದ್ದೇನೆ. ಬಹಿರಂಗ ಸೇವೆ ಎಂಬುದಾಗಿ ಹೇಳುವಾಗ ಸುವಾರ್ತೆಯನ್ನು ಬಹಿರಂಗವಾಗಿ ಸಾರುವುದು, ಪ್ರಸಂಗ ಮಾಡುವುದು, ಬೋಧನೆ ಮಾಡುವುದು ಇದರ ಕುರಿತಾಗಿ. If possible, invest your time in being multilingual, which means like our brother Kevin is doing, our brother Rohit does. They are young men translating into Kannada or any other language. Please try and be multilingual. ನಾನು ನಮ್ಮಲ್ಲಿ ಯವನ ಪ್ರಿಯರು ನಮ್ಮ ಸಭೆಯಲ್ಲಿ ಇರುವ ಪ್ರಕಾರ ಸಹೋದರ ಸುರೇಶ್, ರೋಹಿತ್, ನಾವು ಯಾವ ರೀತಿಯಾಗಿ ನಾವು ಅನೇಕ ಭಾಷೆಗಳನ್ನು ತಿಳಿದವರು ಆಗಿದ್ದೇವೋ ಭಾಷೆಗಳನ್ನು ಕಲಿಯುವುದರಲ್ಲಿ ನಾವು ಸಮಯವನ್ನು ಉಪಯೋಗಿಸುವವರು ನಾವು ಆಗಿರೋಣ. I know that there are many others on the call. I know Roger is there from Aurangabad. Learn to speak in also the local language, to preach, to teach in Marathi, in Hindi, along with your ability that God has given. ಕರ್ತನು ನಿಮಗೆ ಸಾಮರ್ಥ್ಯವನ್ನು ಯಾವ ರೀತಿಯಾಗಿ ಆತನು ಕೊಟ್ಟಿದ್ದಾನೋ ಅದರೊಟ್ಟಿಗೆ ಬೇರೆ ಭಾಷೆಗಳನ್ನು ನೀವು ಕಲಿಯೋರಾಗಿರ್ರಿ. ನಮ್ಮ ಪ್ರಿಯ ಸಹೋದರ ರಾಜರ್ ರವರು ಔರಂಗಾಬಾದ್ ಸಭೆಯಿಂದ ನಮ್ಮ ಮಧ್ಯದಲ್ಲಿದ್ದಾರೆ. ಮರಾಠಿ ಭಾಷೆಯಲ್ಲಿ ತರ್ಜುಮೆ ಮಾಡುತ್ತಾರೆ. ಈ ರೀತಿಯಾಗಿ ನಾವು ಭಾಷೆಗಳನ್ನು ಕಲಿಯುವವರು ನಾವು ಆಗಿರೋಣ. And dear young believers, I'm again telling you, prepare yourself to lead, whether to be able to share a word, to be able to sing and lead the company of believers.
Please do that. Invest your time. Start when you are young. ನೀವು ಯೌವನಸ್ಥರಾಗಿರುವಾಗ್ಲೇ ನೀವು ನಿಮ್ಮನ್ನೇ ಸಿದ್ಧಪಡಿಸೋರು ನೀವು ಆಗಿರ್ರಿ. ನೀವು ಒಂದು ವೇಳೆ ನೀವು ಬಹಿರಂಗವಾಗಿ ವಾಕ್ಯ ಸಂದೇಶವನ್ನು ಹಂಚುವುದರಲ್ಲಿ ಇರಬಹುದು, ಹಾಡುಗಳಲ್ಲಿ ನಡೆಸುವರಾಗಿರಬಹುದು, ಇಂತಹ ಸಂಗತಿಗಳಲ್ಲಿ ನೀವು ನಿಮ್ಮನ್ನೇ ಉಪಯೋಗಿಸಿಕೊಳ್ಳೋರು ನೀವು ಆಗಿರ್ರಿ. You know, we have too many in businesses. You have sleeping partners. ಅನೇಕ ಒಂದು ಬಿಸ್ನೆಸ್ ಗಳಲ್ಲಿ ಸ್ಲೀಪಿಂಗ್ ಪಾರ್ಟ್ನರ್ಸ್ ಎಂಬುದಾಗಿ ನಿಶಬ್ದವಾಗಿರುವ ಪಾರ್ಟ್ನರ್ಗಳು ಎಂಬುದಾಗಿ ನಾವು ತಿಳಿಸ್ತೇವೆ. There is no contribution. ಅವರಿಂದ ಯಾವುದೇ ಒಂದು ಕೊಡುಗೆ ಇಲ್ಲ. You know, if you go down and read chapter 3, and we will do that. ನಾವು ನೆಹೆಮೀಯನ ಪುಸ್ತಕದ 3ನೇ ಅಧ್ಯಾಯವನ್ನು ನಾವು ಓದುವುದಾದರೆ ಅದನ್ನು ನಾವು ಮುಂದಕ್ಕೆ ನಾವು ಮಾಡುತ್ತೇವೆ. There were priests who were building the wall. ಅಲ್ಲಿ ಯಾಜಕರು ಕಟ್ಟಡವನ್ನು ಕಟ್ಟುತ್ತಾ ಇದ್ದರು, ಅದು ಗೋಡೆಯನ್ನು ಕಟ್ಟುತ್ತಾ ಇದ್ದರು. There were goldsmiths who were building the wall. ಮತ್ತು ಬಂಗಾರವನ್ನು ಸಿದ್ಧಪಡಿಸುವ ಅದನ್ನು ಮಾಡುವ ಆಭರಣಗಳನ್ನು ಮಾಡುವವರು ಅವರು ಈ ಒಂದು ಕಟ್ಟಡವನ್ನು ಮಾಡುವುದರಲ್ಲಿ ಗೋಡೆಯನ್ನು ಕಟ್ಟುವುದರಲ್ಲಿ ತಮ್ಮನ್ನೇ ತೊಡಗಿಸಿಕೊಂಡರು. Have you ever thought about it? A goldsmith. ಇದರ ಕುರಿತಾಗಿ ನೀವು ಎಂದಾದರೂ ನೀವು ಆಲೋಚನೆ ಮಾಡಿದ್ದೀರಿ? ಒಬ್ಬ ಬಂಗಾರ ಆಭರಣಗಳನ್ನು ಮಾಡುವವನು ಆತನು ಇದರಲ್ಲಿ ಆತನು ತೊಡಗಿಸಿಕೊಳ್ಳುತ್ತಾನೆ. Work he does. A goldsmith does very fine work with gold. ಈ ಮನುಷ್ಯನು ಬಂಗಾರದೊಟ್ಟಿಗೆ ಆತನು ಕೆಲಸ ಮಾಡುವಾಗ ತುಂಬಾ ಸೂಕ್ಷ್ಮತೆಯಿಂದ ಆತನು ಕೆಲಸ ಮಾಡುತ್ತಾನೆ, ತುಂಬಾ ಸುಂದರವಾದ ಒಂದು ಕೆಲಸ. Look at that, chapter 3. If you have the Bible, chapter 3 verse 8, we read of the goldsmiths. ನಾವು 3ನೇ ಅಧ್ಯಾಯದ 8ನೇ ವಚನ ನಾವು ನೋಡುವುದಾದ್ರೆ ಅಲ್ಲಿ ನಾವು ಅಕ್ಕ ಸಾಲಿಗನ ಕುರಿತಾಗಿ ನಾವು ಓದೋರು ನಾವು ಆಗಿದ್ದೇವೆ. And then you read of the apothecaries, chapter 3 verse 8. ನಾವು 3ನೇ ಅಧ್ಯಾಯದ 8ನೇ ವಚನದಲ್ಲಿ ನಾವು ಇನ್ನೊಂದು ಗುಂಪಿನ ಕುರಿತಾಗಿ ನಾವು ನೋಡೋರು ನಾವು ಆಗಿದ್ದೇವೆ. ಅವರು ಬುಕ್ಕಿಟುಗಾರರ perfume makers. Apothecaries means men who made perfumes. ಈ ಒಂದು ಸುಗಂಧ ವಾಸನೆಯನ್ನು ತರುವ ಪರ್ಫ್ಯೂಮ್ ಗಳನ್ನು ಮಾಡುವವರು ಎಂಬುದಾಗಿ ಇಲ್ಲಿ ನಾವು ನೋಡೋರು ನಾವು ಆಗಿದ್ದೇವೆ. Now come to verse 12 of chapter 3. 3ನೇ ಅಧ್ಯಾಯದ 12ನೇ ವಚನಕ್ಕೆ ಬನ್ರಿ. You look at this, you will find that women were there, he and his daughters. ಅಲ್ಲಿ ಸ್ತ್ರೀಯರು ಸಹ ಈ ಒಂದು ಕಟ್ಟಡ ಕಾರ್ಯದಲ್ಲಿ ತಮ್ಮನ್ನು ಉಪಯೋಗಿಸಿಕೊಂಡರು ಎಂಬುದಾಗಿ ನಾವು ನೋಡುತ್ತೇವೆ. ಆತನು ಮತ್ತು ತನ್ನ ಹೆಣ್ಣು ಮಕ್ಕಳು. Then repaired Shallum the son of Hulish, the ruler of the half part of Jerusalem, he and his daughters. Brother. Chapter 3 verse 12. ನಾವು 3ನೇ ಅಧ್ಯಾಯದ 12ನೇ ವಚನದಲ್ಲಿ ಈ ರೀತಿಯಾಗಿ ನಾವು ಓದುತ್ತೇವೆ. ಇವನ ಸಮೀಪದಲ್ಲಿ ಗೋಡೆಯನ್ನು ಜೀರ್ಣೋದ್ಧಾರ ಮಾಡಿದವರು ಯೆರೂಸಲೇಮಿನ ಅರೆದೋಡಿನ ಹಲ್ಲೇಶನ ಮಗನು ಆದ ಶಿಲೋಮನು ಅವನ ಕುಮಾರಿಯರು ಎಂಬುದಾಗಿ ನಾವು ಓದುತ್ತೇವೆ. They were merchants, people who were traders, and even they have done the work. ವ್ಯಾಪಾರಿಗಳು ಸಹ ಬಂದು ಕರ್ತನ ಕಾರ್ಯದಲ್ಲಿ ತಮ್ಮನ್ನು ಉಪಯೋಗಿಸಿಕೊಂಡರು. We read about that in verse 31. 31ನೇ ವಚನದಲ್ಲಿ ಅವರ ಕುರಿತಾಗಿ ನಾವು ಓದುತ್ತೇವೆ. Oh, it is so important for us to prepare ourselves for the work. ದೇವರ ಕಾರ್ಯಕ್ಕೋಸ್ಕರ ನಾವು ನಮ್ಮನ್ನೇ ಸಿದ್ಧಪಡಿಸಿಕೊಳ್ಳಬೇಕು. ತುಂಬಾ ಪ್ರಾಮುಖ್ಯವಾದದ್ದು. You know what this reminds me of, or reminds us of? ಇದು ನನಗೆ ಯಾವುದರ ಒಂದು ಸಂಗತಿಯ ಕುರಿತಾಗಿ ಜ್ಞಾಪಕ ಪಡಿಸುತ್ತದೆ ಎಂಬುದಾಗಿ ನಿಮಗೆ ಗೊತ್ತುಂಟಾ? Too many of us give too many excuses for not being used by the Lord. ಕರ್ತನು ನಮ್ಮನ್ನು ಉಪಯೋಗಿಸುವುದಿಲ್ಲ ಎಂಬುದಾಗಿ ಹೇಳುವುದಕ್ಕೆ ನಾವು ಅನೇಕ ನೆವಗಳನ್ನು ನಾವು ತಿಳಿಸ್ತೇವೆ. You know, you say, brother, I don't have the background. My father was not a Christian. I didn't have any Christian exposure, no books. I was not in the assembly when I got saved. If you want to be used of the Lord, you can be a goldsmith or a merchant or a daughter of Shallum. You can be used of the Lord. ನೀನು ಕರ್ತನ ಕಾರ್ಯವನ್ನು ನಾನು ಮಾಡುವುದರಲ್ಲಿ ನನಗೆ ಸಾಧ್ಯವಿಲ್ಲ. ನನಗೆ ಕುಟುಂಬದ ಒಂದು ಸರಿಯಾದ ಹಿನ್ನೆಲೆ ಇಲ್ಲ. ನಾನು ಬೆಳೆದು ಬಂದದ್ದು ಬೇರೆ ಹಿನ್ನೆಲೆಯಿಂದ ಬಂದವನು. ನನಗೆ ಪುಸ್ತಕಗಳು ಓದುವುದಕ್ಕೆ ಬರುವುದಿಲ್ಲ. ಅದು ಇದು ಎಂಬುದಾಗಿ ಅನೇಕ ನೆವಗಳನ್ನು ಜನರು ತಿಳಿಸಬಹುದು. ಆದ್ರೆ ನಾವು ಇಲ್ಲಿ ನೋಡಿದ ಸಂಗತಿಗಳು, ಆ ವ್ಯಾಪಾರಿಗಳು, ಅಕ್ಕಸಾಲಿಗರು, ಅನೇಕ ಜನರು ಬೇರೆ ಬೇರೆ ಹಿನ್ನೆಲೆಯಿಂದ ಬಂದವರು ಈ ಒಂದು ಗೋಡೆಯನ್ನು ಕಟ್ಟುವುದರಲ್ಲಿ ತಮ್ಮನ್ನೇ ತೊಡಗಿಸಿಕೊಂಡರು. Please work for the Lord. ಕರ್ತನಿಗೋಸ್ಕರ ಕೆಲಸ ಮಾಡ್ರಿ, ಸಿದ್ಧಪಡಿಸಿಕೊಳ್ಳ್ರಿ.
Okay, I will share one more, quality of a person that God uses. ಕರ್ತನು ಆತನು ಉಪಯೋಗಿಸುವ ಮನುಷ್ಯನಿಗೆ ಇಂಥ ಒಂದು ಗುಣಲಕ್ಷಣ ಇರಬೇಕೆಂಬುದಾಗಿ ಇನ್ನೊಂದು ಅಂಶವನ್ನು ನಾನು ತಿಳಿಸ್ತೇನೆ. For this we will turn to chapter 5 of Nehemiah and verse 6. ನಾವು ನೆಹೆಮೀಯನ ಪುಸ್ತಕ 5ನೇ ಅಧ್ಯಾಯ 6ನೇ ವಚನವನ್ನು ನಾವು ನೋಡಿಕೊಳ್ಳೋಣ. Chapter 5 and verse 6. ನೆಹೆಮೀಯನ ಪುಸ್ತಕ 5ನೇ ಅಧ್ಯಾಯ 6ನೇ ವಚನ. Actually, we should read verses 6 and 7, and I will close with this. ನಾನು 6 ಮತ್ತು 7ನೇ ವಚನವನ್ನು ಓದಿ ನಾನು ಮುಕ್ತಾಯ ಮಾಡುತ್ತೇನೆ. And I was very angry when I heard their cry and these words. Verse 7, then I consulted with myself and I rebuked the nobles and the rulers and said unto them, ye exact a usury, which means interest, usury, every one of his brother. And I set a great assembly against them. ನೆಹೆಮೀಯನ ಪುಸ್ತಕ 5ನೇ ಅಧ್ಯಾಯ 6 ಮತ್ತು 7ನೇ ವಚನ. ಅವರ ಬೊಬ್ಬೆಯನ್ನು ಮಾತುಗಳನ್ನು ಕೇಳಿದಾಗ ನನಗೆ ಬಲು ಸಿಟ್ಟಾಯಿತು. ನಾನು ತುಸು ಆಲೋಚಿಸಿಕೊಂಡು ಶ್ರೀಮಂತರಿಗೂ ಅಧಿಕಾರಿಗಳಿಗೂ, ನೀವು ನಿಮ್ಮ ಸಹೋದರರಿಂದ ಬಡ್ಡಿ ತೆಗೆದುಕೊಳ್ಳುವುದರಿಂದರೇನು ಎಂದು ಹೇಳಿ ಅವರೊಡನೆ ಬಹಳವಾಗಿ ಹೆಣಗಾಡಿ ಅವರಿಗೆ ವಿರೋಧವಾಗಿ ಮಹಾಸಭೆಯನ್ನು ಕೂಡಿಸಿ. This is one quality of a leader, of a man who can be used of God. ಇಲ್ಲಿ ಒಬ್ಬ ಮನುಷ್ಯನು, ಒಬ್ಬ ನಾಯಕನು ದೇವರು ಆತನನ್ನು ಉಪಯೋಗಿಸಬಹುದು. ಇದು ಒಂದು ಒಳ್ಳೆಯ ಒಂದು ಗುಣಲಕ್ಷಣವಾಗಿದೆ. What is this quality that I'm talking about? ಈ ಒಂದು ಗುಣ ಅದು ಏನಾಗಿದೆ? In this particular situation, there were poor people who didn't have food to eat. ಈ ಒಂದು ಸನ್ನಿವೇಶದಲ್ಲಿ ಬಡವರಿದ್ದರು, ತಿನ್ನುವುದಕ್ಕೆ ಅವರಿಗೆ ಆಹಾರ ಇರಲಿಲ್ಲ. There were people who had mortgaged their lands and their vineyards so that they can take care of themselves and buy corn. If you read the earlier verses. ಇನ್ನು ಹಿಂದಿನ ವಚನಗಳನ್ನು ನೀವು ನೋಡುವುದಾದ್ರೆ, ಇನ್ನೂ ಕೆಲವರು ಅವರ ಜಮೀನನ್ನು, ಅವರ ದ್ರಾಕ್ಷಾ ತೋಟಗಳನ್ನು ಅಡವಿಟ್ಟು ಅದರಿಂದ ಹಣವನ್ನು ತಂದರು. There were those who were not able to even pay the high taxes and the tribute that the governor or the king wanted. ಅಲ್ಲಿ ಚಕ್ರವರ್ತಿ ಅಥವಾ ಅಲ್ಲಿದ್ದ ಅರಸನು ತಿಳಿಸ್ತಾ ಇರುವ ಒಂದು ತೆರಿಗೆಯನ್ನು ಕೊಡುವುದರಲ್ಲಿ ಅವರಿಗೂ ಸಹ ಅದು ಕೊಡುವುದಕ್ಕೆ ಅವರಿಗೆ ಸಾಧ್ಯ ಆಗುತ್ತಾ ಇರಲಿಲ್ಲ. The rich nobles were making money out of interest when these people put their lands and things on mortgage. ಈ ಜನರು ಅವರ ಒಂದು ಜಮೀನನ್ನು, ಅವರ ಒಂದು ಆಸ್ತಿಯನ್ನು ಅಡವಿಟ್ಟು ಅವರು ಸಹಾಯ ಮಾಡುತ್ತಾ ಇರುವಾಗ ಈ ಅರಸನು ಅದರಿಂದ ಸಹ ಆತನು ಬಡ್ಡಿಯನ್ನು ಆತನು ಎದುರು ನೋಡುತ್ತಾ ಆತನಿದ್ದನು. When Nehemiah heard this, he rebuked them. ಈ ಒಂದು ವರ್ತಮಾನವನ್ನು ನೆಹೆಮೀಯನು ಆತನು ಕೇಳಿದಾಗ ಆತನು ಅವರನ್ನು ಗದರಿಸಿದನು. God looks for men who are willing to take a stand. ದೇವರು ಇಂಥವರನ್ನು ಆತನು ಹುಡುಕುವನು ಆತನು ಆಗಿದ್ದಾನೆ. ಅದು ಎಂಥವರು ಎಂಬುದಾಗಿ ತಿಳಿಸುವಾಗ ನಾನು ದೃಢವಾಗಿ ನಿಲ್ಲುತ್ತೇನೆ ಎಂಬುದಾಗಿರುವ ಒಂದು ಮನೋಭಾವ ಉಳ್ಳವರು. God looks for men who know the word of God and are willing to take a stand. ದೇವರ ವಾಕ್ಯವನ್ನು ತಿಳಿದು ನಾನು ದೃಢವಾಗಿ ನಿಲ್ಲುತ್ತೇನೆ ಎಂಬುದಾಗಿರುವ ಒಂದು ನಿರ್ಧಾರವನ್ನು ಅವರು ತೆಗೆದುಕೊಳ್ಳುವವರಾಗಿರಬೇಕು. Not all ministry is good ministry. Not all ministry is healthy ministry. ಎಲ್ಲಾ ಸೇವೆಗಳು ಅದು ಒಳ್ಳೆಯ ಸೇವೆಗಳಲ್ಲ. ಎಲ್ಲಾ ಸೇವೆಗಳು ಅದು ಆರೋಗ್ಯಕರವಾಗಿರುವ ಸೇವೆಗಳಲ್ಲ. And Peter says in 2 Peter chapter 1. ಪೇತ್ರನು ಬರೆದ 2ನೇ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ಪೇತ್ರನು ತಿಳಿಸ್ತಾನೆ. He talks of the 7 things that need to be added to faith. ಅಲ್ಲಿ ಪೇತ್ರನು ನಂಬಿಕೆಗೆ ಸೇರಿಸಿಕೊಳ್ಳಬೇಕಾದ 7 ಅಂಶಗಳ ಕುರಿತಾಗಿ ಆತನು ತಿಳಿಸ್ತಾನೆ. And the first of that is virtue, which in the original means not satgun, it means courage, sahas. ಸದ್ಗುಣ ಎಂಬುದಾಗಿ ನಾವು ಇಲ್ಲಿ ಓದುತ್ತೇವೆ, ಆದ್ರೆ ಅದಲ್ಲ, ಇದು ಧೈರ್ಯ ಎಂಬುದಾಗಿ ನಾವು ಓದುತ್ತೇವೆ. Where do you need courage, dear ones? ನಮಗೆ ಈ ಒಂದು ಧೈರ್ಯ ಎಲ್ಲಿ ಬೇಕು?
Is it not writing to Titus? Paul says, in the island of Crete, there are some whose mouth should be stopped. ಆ ಕ್ರೇತದಲ್ಲಿರುವ ದ್ವೀಪದಲ್ಲಿ ಅಲ್ಲಿ ತೀತನಿಗೆ ಪೌಲನು ಆತನು ಬರೆಯುವಾಗ ಕೆಲವರ ಬಾಯಿ ಮುಚ್ಚಲ್ಪಡಬೇಕು ಎಂಬುದಾಗಿ ಆತನು ತಿಳಿಸ್ತಾನೆ. Where do you get the courage to take these decisions? ಈ ರೀತಿಯಾದ ನಿರ್ಧಾರಗಳನ್ನು ತೆಗೆಯುವುದರಲ್ಲಿ ನಿಮಗೆ ಧೈರ್ಯ ಎಲ್ಲಿಂದ ಬರ್ತದೆ? You know, I'm saddened by leaders, by elders, by shepherds who want to please everyone. ನನಗೆ ಈ ಒಂದು ಅಂಶ ನನಗೆ ತುಂಬಾ ದುಃಖವನ್ನು ಉಂಟು ಮಾಡುವ ಸಂಗತಿಯಾಗಿದೆ. ಅನೇಕ ನಾಯಕರು, ಅನೇಕ ಕುರುಬರು ಇತರರನ್ನು ಮೆಚ್ಚಿಸಬೇಕೆಂಬುದಾಗಿ ಅವರು ಮುಂದಾಗುತ್ತಾರೆ. ಈ ಅಂಶ ತುಂಬಾ ದುಃಖಕರವಾದದ್ದು. We need men and women who are willing to take a stand. ನಮಗೆ ಈ ರೀತಿಯಾದ ಪುರುಷರು, ಸ್ತ್ರೀಯರು ಬೇಕು. ನಾನು ದೃಢವಾದ ನಿರ್ಧಾರವನ್ನು ಧೈರ್ಯದಿಂದ ನಾನು ನಿಲ್ಲುತ್ತೇನೆ ಎಂಬುದಾಗಿರುವ ಮನೋಭಾವ ಅವರಲ್ಲಿ ಇರಬೇಕು. These things rebuke and teach, Paul tells Timothy in 2 Timothy chapter 4. ತಿಮೋಥನಿಗೆ ಬರೆದ 2ನೇ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ಪೌಲನು ಆತನು ತಿಳಿಸುವಾಗ ಆತನು ಗದರಿಸುವ ಕುರಿತಾಗಿ ಆತನು ತಿಳಿಸ್ತಾನೆ. Are you willing to take a stand for God? ಕರ್ತನಿಗೋಸ್ಕರ ದೃಢವಾದ ನಿಲುವನ್ನು ತೆಗೆದುಕೊಳ್ಳುವುದಕ್ಕೆ ನಿಮಗೆ ಮನಸ್ಸಿದೆಯೋ? Or are you in a popularity contest in your local assembly trying to please man? And Paul said that in Galatians that he did not want to please man. ಆ ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ ಪೌಲನು ಆತನು ನಾನು ಮನುಷ್ಯರನ್ನು ಮೆಚ್ಚಿಸುವುದರಲ್ಲಿ ನನಗೆ ಮನಸ್ಸಿಲ್ಲ ಎಂಬುದಾಗಿ ಆತನು ಹೇಳುವನು ಆತನು ಆಗಿದ್ದಾನೆ. ಈ ರೀತಿಯಾದ ಮನೋಭಾವ ಆತನಲ್ಲಿ ಇತ್ತು. ನಾವು ನಮ್ಮ ಸಭೆಗಳಲ್ಲಿ ನಾವು ಮನುಷ್ಯರನ್ನು ಮೆಚ್ಚಿಸುವವನಾಗಿದ್ದೇವೋ? Now we have looked at 5 aspects. ನಾವು 5 ಅಂಶಗಳನ್ನು ನಾವು ನೋಡಿದ್ದೇವೆ, which are needed for a man who can be used of God. ಕರ್ತನು ಉಪಯೋಗಿಸಬಹುದಾದಂತ ಮನುಷ್ಯನ ಕುರಿತಾಗಿ ಇರುವ ಅಂಶಗಳನ್ನು ನಾವು ನೋಡಿದ್ದೇವೆ. Those 5 are a man who has concern for spiritual things. ಮೊದಲನೇದಾಗಿರುವ ಒಂದು ಅಂಶ, ಒಬ್ಬ ಮನುಷ್ಯನು ಆತನು ಆತ್ಮೀಕ ಸಂಗತಿಗಳಲ್ಲಿ ಆತನಿಗೆ ಮನಸ್ಸುಳ್ಳು ಕಾಳಜಿ ಉಳ್ಳವನಾತನು ಆಗಿರಬೇಕು. Secondly, a man who spends time in prayer. ಎರಡನೇದಾಗಿ ಒಬ್ಬ ಮನುಷ್ಯನು ಆತನು ಪ್ರಾರ್ಥನೆ ಮಾಡುವುದರಲ್ಲಿ ಆತ ತನ್ನನ್ನು ತೊಡಗಿಸಿಕೊಳ್ಳಬೇಕು. Thirdly, a man who is willing to confess his sins and be humble in the sight of God. ಎರಡನೇದಾಗಿ ಒಬ್ಬ ಮನುಷ್ಯನು ಆತನು ತನ್ನ ಪಾಪಗಳನ್ನು ಅರಿಕೆ ಮಾಡಿಕೊಂಡು ಕರ್ತನ ಸನ್ನಿಧಾನದಲ್ಲಿ ಆತನು ದೀನತೆಯಿಂದ ಇರುವವನಾತನು ಆಗಿರಬೇಕು. Fourthly, a man who prepares and plans for the work. ನಂತರ ಇನ್ನೊಂದು ಅಂಶ, ಒಬ್ಬ ಮನುಷ್ಯನು ಆತನು ಸಿದ್ಧತೆಯಿಂದ ಆತನು ಕರ್ತನ ಕಾರ್ಯವನ್ನು ಮಾಡುವುದರಲ್ಲಿ ಯೋಜನೆ ಹಾಕುವವನಾಗಿರಬೇಕು. And fifthly, a man who is willing to rebuke those who walk disorderly. ಯಾರು ಅಕ್ರಮವಾಗಿ ನಡೆದುಕೊಳ್ಳುವವರಾಗಿರುತ್ತಾರೋ ಅಂತವರನ್ನು ಗದರಿಸುವ ಒಂದು ಅಂಶ, ಆತನು ಶಿಸ್ತು ಕ್ರಮವನ್ನು ತರುವವನಾತನು ಆಗಿರಬೇಕು. May the Lord bless the word to us. ದೇವರ ವಾಕ್ಯವನ್ನು ಕರ್ತನು ತಾನೇ ನಮಗೆ ಆಶೀರ್ವಾದ ಮಾಡಲಿ. Thank you, brethren, once again for giving this opportunity and for being able to share God's word. ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟ ಸಹೋದರರಿಗೆ ನಾನು ನಿಮ್ಮೆಲ್ಲರಿಗೂ ಸಹ ನಾನು ವಂದಿಸುವವನಾಗಿದ್ದೇನೆ. Please continue to keep me in prayers and our family as we continue with this ministry and also over the next few weeks. ಈ ಒಂದು ಸೇವೆಯಲ್ಲಿ ನಮಗೋಸ್ಕರ, ನನಗೋಸ್ಕರ, ನಮ್ಮ ಕುಟುಂಬಕ್ಕೋಸ್ಕರ ದಯಮಾಡಿ ಪ್ರಾರ್ಥನೆ ಮಾಡ್ರಿ. ಮುಂದಿನ ವಾರಗಳಲ್ಲಿ ಈ ಒಂದು ಸೇವೆಯಲ್ಲೂ ಸಹ ನಮ್ಮನ್ನು ಉಪಯೋಗಿಸುವ ಹಾಗೆ ನಮಗೋಸ್ಕರ ಪ್ರಾರ್ಥನೆ ಮಾಡ್ರಿ. May the name of our Lord be glorified. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. Thank you, brother, for